हर ओं तत्सत्परब्रह्मणे नमः। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಕರ್ಮಣ್ಯ ಕರ್ಮ ಯತ್ಪಸ್ಯೇದ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃತ್ಸ ಕರ್ಮಕೃತ್ ಅನ್ನುವ ಶ್ಲೋಕದ ಅರ್ಥವನ್ನು, ಶ್ಲೋಕದ ಭಾಷ್ಯವನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ಕೆಲವು ಭಾಗ ಅದು ಆಗಿದೆ. ಇವರು ಮಾಡಿದಂತಹ ಶ್ಲೋಕದ ಮುಖ್ಯವಾದ ಅರ್ಥ ಏನು, ಭಗವಾನ್ ಭಾಷ್ಯಕಾರರ ಅಭಿಪ್ರಾಯ ಏನು ಅಂದರೆ, ಅವಿದ್ಯಾಭೂಮಿಯಾಗಿರುವ ಕಾರ್ಯಕರಣ ಸಂಘಾತವಾಗಿರುವ ಶರೀರದಲ್ಲಿಯೇ ಯಾವಾಗಲೂ ಕರ್ಮಗಳು ಇರುತ್ತವೆ. ನಿರ್ಗುಣ ನಿಷ್ಕ್ರಿಯ ಸಾಕ್ಷಿಯಾಗಿರುವಂತಹ ಯಾವ ಪ್ರತ್ಯೇಗಾತ್ಮ ಪರಬ್ರಹ್ಮ ಚೇತನವಿದೆಯೋ ಆ ಚೇತನದಲ್ಲಿ ಎಂದೂ ಕರ್ಮವೂ ಇರುವುದಿಲ್ಲ. ಅರ್ಥಾತ್ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪವಾಗಿರುವ ಆತ್ಮತತ್ವ ಅಕರ್ಮಾಧಿಕರಣ, ಕಾರ್ಯಕರಣ ಸಂಘಾತವಾಗಿರುವ ಶರೀರ ಕರ್ಮಕ್ಕೆ ಅಧಿಕರಣ. ಆದರೆ ಲೋಕದ ಜನರು ಕಾರ್ಯಕರಣ ಸಂಘಾತದಲ್ಲಿ ಉಂಟಾಗತಕ್ಕಂತಹ ಸಕಲ ಕರ್ಮಗಳನ್ನು ನಿಷ್ಕ್ರಿಯವಾಗಿರುವಂತಹ ಆತ್ಮನಲ್ಲಿ ಕಂಡುಕೊಳ್ಳುತ್ತಿದ್ದಾರೆ ತಪ್ಪು ತಿಳುವಳಿಕೆಯಿಂದ. ಶರೀರವು ವಿಶ್ರಮಿಸಿರುವಾಗ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಿದ್ದಾರೆ. ಅಕರ್ಮರೂಪ ಆತ್ಮನಲ್ಲಿ ಕರ್ಮವನ್ನು ನೋಡುತ್ತಿದ್ದಾರೆ, ಕರ್ಮರೂಪ ಶರೀರದಲ್ಲಿ ಅಕರ್ಮವನ್ನು ನೋಡುತ್ತಿದ್ದಾರೆ. ಇದು ಭ್ರಾಂತ್ಯಾತ್ಮಕವಾದ ತಿಳಿವಳಿಕೆ. ಈ ಭ್ರಾಂತ್ಯಾತ್ಮಕವಾದ ತಿಳಿವಳಿಕೆಯನ್ನು ಹೊಡೆದೋಡಿಸುವುದಕ್ಕಾಗಿ ಆತ್ಮನಲ್ಲಿ ಎಂದೂ ಕರ್ಮ ಇಲ್ಲ, ಶರೀರವು ಯಾವಾಗಲೂ ಕರ್ಮಕ್ಕೆ ಅನಧಿಕರಣ ಆಗಿರುವುದಿಲ್ಲ, ಅಂದರೆ ಕರ್ಮಕ್ಕೆ ಅಧಿಕರಣವೇ ಆಗಿರುತ್ತದೆ. ಯಾಕಂದರೆ ಇದು ಅವಿದ್ಯಾ ಭೂಮಿಗೆ ಒಳಪಟ್ಟದರಿಂದ. ಹೀಗೆ ಆತ್ಮನಲ್ಲಿ ಕರ್ಮಾಭಾವವನ್ನು, ಶರೀರದಲ್ಲಿ ಕರ್ಮವನ್ನು ನೋಡುವವನು ಯಾವನು ಇದ್ದಾನೆಯೋ ಅವನು ಯಥಾರ್ಥವಾಗಿ ತಿಳಿದುಕೊಂಡವನು, ಅವನು ಕೃತಕೃತ್ಯನೂ ಆಗುತ್ತಾನೆ ಎನ್ನುವಂತಹ ಮುಖ್ಯವಾದ ಅಭಿಪ್ರಾಯವನ್ನು ಆ ಶ್ಲೋಕದಲ್ಲಿ ಹೇಳಿ, ವಿಶ್ರಮಿಸಿರುವಾಗ ಇಲ್ಲಿ ಕೆಲವು ಜನ ಕೈಶ್ಚಿತ್ ಅಂತ ಬರ್ತದೆ, ಕೆಲವು ಜನರು ಈ ಶ್ಲೋಕಕ್ಕೆ ತಪ್ಪು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎನ್ನುವುದನ್ನು ತೋರಿಸಿಕೊಡುತ್ತಾರೆ. ಅತ್ರ ಚ ಕರ್ಮ ಏವ ಸತ್ ಕಾರ್ಯಕರಣಾಶ್ರಯ ಕಾರ್ಯಕರಣಾಶ್ರಯಂ ಕರ್ಮರಹಿತೆ ಅವಿಕ್ರಿಯೆ ಆತ್ಮನೆ ಸರ್ವೈ ಅಧ್ಯಸ್ಥಂ. ಅತ್ರ ಚ ಇಲ್ಲಿ ಕರ್ಮ ಏವ ಸತ್, ಕರ್ಮವು ಚ ಮತ್ತು ಕರ್ಮವು ಕರ್ಮವೇ ಆಗಿರುತ್ತದೆ, ಅದು ಎಂದೂ ಅಕರ್ಮ ಆಗುವುದಿಲ್ಲ. ಕರ್ಮ ಎಂದೂ ಅಕರ್ಮ ಆಗುವುದಿಲ್ಲ. ಸತ್ ಕಾರ್ಯಕರಣ ಆಶ್ರಯಂ, ಅದು ಎಲ್ಲಿರ್ತದೆ ಅಂತ ಕೇಳಿದರೆ ಕಾರ್ಯಕರಣಾಶ್ರಯಂ ಅರ್ಥಾತ್ ಈ ಶರೀರದಲ್ಲಿ ಅದು ಇರುವಂಥದ್ದು ಕರ್ಮ. ಇನ್ನು ಕರ್ಮರಹಿತೆ ಅವಿಕ್ರಿಯೆ ಆತ್ಮನಿ, ಕರ್ಮರಹಿತವಾಗಿರುವ ಅಂದರೆ ನಿರವಯವವಾಗಿರುವಂತಹ ಆತ್ಮತತ್ವ ಇದೆ, ಕರ್ಮಕ್ಕೆ ಅದು ಎಂದು ಆಶ್ರಯ ಕೊಡುವಂಥದ್ದು ಅಲ್ಲ. ಕರ್ಮರಹಿತೆ ಅವಿಕ್ರಿಯೆ ಆತ್ಮನಿ ಸರ್ವೈಹಿ ಅಧ್ಯಸ್ಥಂ, ಎಲ್ಲರಿಂದಲೂ ಕರ್ಮ ಅಧ್ಯಸ್ಥಂ, ಕರ್ಮವನ್ನು ಅಲ್ಲಿ ಅಧ್ಯಾರೋಪ ಮಾಡಿದ್ದಾರೆ. ಯಾವುದರ ಕರ್ಮವನ್ನು? ಶರೀರದ ಕರ್ಮವನ್ನು, ಕಾರ್ಯಕರಣ ಸಂಘಾತದಲ್ಲಿ ನಡೆಯುವ ಕರ್ಮವನ್ನು ಆತ್ಮನಲ್ಲಿ ತಪ್ಪು ತಿಳುವಳಿಕೆಯಿಂದ ಇದೆ ಎಂದು ತಿಳಿದುಕೊಂಡಿದ್ದಾರೆ. ಇದು ಅಧ್ಯಸ್ಥ. ಯತಃ ಪಂಡಿತೋಪಿ, ಯಾಕಂದರೆ ಪಂಡಿತನೂ ಕೂಡ ಅಹಂ ಕರ್ಮಮೀತಿ ಮನ್ಯತೆ, ತಿಳಿವಳಿಕೆಯುಳ್ಳವನೂ ಕೂಡ ನಾನು ಮಾಡುತ್ತೇನೆ ಎಂದು ತಿಳಿದುಕೊಳ್ಳುತ್ತಾನೆ. ನಾಹಂ ಕರ್ತ ನಾಹಂ ಭೋಕ್ತ, ಆತ್ಮನೋ ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ. ಪರಂತು ಪಂಡಿತನಾದವನು ಕೂಡ ನಾನು ಶಾಸ್ತ್ರ ಹೇಳುತ್ತೇನೆ, ನಾನು ಬರೆಯುತ್ತೇನೆ, ನಾನು ಓದುತ್ತೇನೆ ಇತ್ಯಾದಿ ನಾನು ಮಾಡುತ್ತೇನೆ ಅಂತ ಪಂಡಿತನು ಕೂಡ ತಿಳಿದುಕೊಳ್ಳುತ್ತಾನೆ. ಪಂಡಿತೋಪಿ ಅಹಂ ಕರೋಮೀತಿ ಮನ್ಯತೆ. ಅತಃ ಆತ್ಮಸಮವೇತತೆಯ ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ ನದಿ ಕೂಲಸ್ಥೇಷು ಇವ ವೃಕ್ಷೇಷು ಗತಿ ಪ್ರಾತಿಲೋಮ್ಯನ ಅಕರ್ಮ ಕರ್ಮಾಭಾವಂ ಯಥಾಭೂತಂ
ಗತ್ಯಭಾವಂ ವೃಕ್ಷೇಶು ಯಹ ಪಶ್ಯೇತ್. ಇಲ್ಲಿಗೆ ನಿಲ್ಲಿಸ್ತೇನೆ. ಏನು ಮಾಡ್ತಾರೆ ನೋಡ್ರಿ. ಇದು ಮಾನ್ಯತೆ. ಪಂಡಿತನಾದವನು ಕೂಡ ತಪ್ಪು ತಿಳುವಳಿಕೆಯುಳ್ಳವನು ಆಗಿದ್ದಾನೆ ಅಂತ ಅಭಿಪ್ರಾಯ ಆಯಿತು. ಆದ್ದರಿಂದ ಆತ್ಮಸಮವೇತತೆಯ ಆತ್ಮನಲ್ಲಿ ಇದು ಆಶ್ರಯವನ್ನು ಪಡೆದಿದೆ ಕರ್ಮ. ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ, ಸಮಸ್ತ ಜನರಲ್ಲಿ ಮೂಡಿರುವಂತಹ ಭಾವನೆ ಇದು. ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ ಅಂದರೆ ಆತ್ಮತತ್ವದಲ್ಲಿ. ಸರ್ವಲೋಕ ಪ್ರಸಿದ್ಧವಾದ ಕರ್ಮಕ್ಕೆ ಅಧಿಕರಣ ಯಾರು? ಆತ್ಮ. ನಾನು ಮಾಡುತ್ತೇನೆ, ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ ಇತ್ಯಾದಿ. ಇಂತಹ ಆತ್ಮನಲ್ಲಿ ಏನು ನೋಡಬೇಕು ಅಂದ್ರೆ ಕರ್ಮಾಭಾವವನ್ನು ನೋಡಬೇಕಂತ ಹೇಳಿ ಕೊಂಡಿದ್ದಾರೆ. ದೃಷ್ಟಾಂತ ಕೊಡ್ತಾರೆ. ನದಿ ಕೂಲಸ್ಥೇಶು ಇವ ವೃಕ್ಷೇಶು, ನದಿಯ ದಡದಲ್ಲಿರುವಂತಹ ವೃಕ್ಷಗಳಲ್ಲಿ ಗತಿ ಪ್ರಾತಿಲೋಮ್ಯೇನ ಅಕರ್ಮ ಅಂದರೆ ಆ ಗತಿ ಹಿಂದಕ್ಕೆ ಹೋಗುವುದೂ ಇಲ್ಲ, ನಾವೇ ಮುಂದಕ್ಕೆ ಹೋಗುವುದರಿಂದ ಅದು ಹಿಂದಕ್ಕೆ ಹೋಗುತ್ತಿದೆ ಎಂದು ತಿಳಿದುಕೊಂಡಿದ್ದಾನೆ. ಅದು ತಪ್ಪು, ಅದು ಯೋಗ್ಯ ಅಲ್ಲ ಅನ್ನುವ ತಿಳಿವಳಿಕೆ ಇವನಿಗೆ ಬಂದಾಗ ಆ ನದಿಯ ದಡದಲ್ಲಿರತಕ್ಕಂತಹ ಗಿಡಗಳಲ್ಲಿ ಯಾವ ನಡೆಯುವ ಕ್ರಿಯೆಯೂ ಇಲ್ಲ. ಗತಿ ಪ್ರಾತಿಲೋಮ್ಯೇನ ವೃಕ್ಷೇಶು ಗತಿ ಪ್ರಾತಿಲೋಮ್ಯೇನ ಅಕರ್ಮ ಅಂದರೆ ಕರ್ಮಾಭಾವಂ ಯಥಾಭೂತಂ. ಅದು ಹೇಗೆ ಇದೆ ಅಂದರೆ ಸುಸ್ಥಿರವಾಗಿದ್ದಾವ ಗಿಡಗಳು. ಕರ್ಮಾಭಾವಂ ಇದು ಯಥಾಭೂತಂ. ಗಿಡಗಳಲ್ಲಿ ಹೋಗುವಿಕೆ ಇಲ್ಲ ಅನ್ನುವ ಯಾವ ತಿಳಿವಳಿಕೆ ಇದೆಯೋ ಇದು ಯಥಾರ್ಥವಾದ ತಿಳಿವಳಿಕೆ. ಯಥಾಭೂತಂ ಗತ್ಯಭಾವಂ ಇವ ವೃಕ್ಷೇಶು ಗತ್ಯಭಾವಂ ಇವ. ಆ ವೃಕ್ಷಗಳಲ್ಲಿ ಹೇಗೆ ಹೋಗುವಿಕೆ ಅಭಾವವು ಇದೆಯೋ ಅನ್ನುವುದನ್ನು ಯಹ ಪಶ್ಯೇತ್, ಅನ್ನುವುದನ್ನು ಯಾವನು ನೋಡುತ್ತಾನೆಯೋ, ಯಾವನು ಇದನ್ನು ತಿಳಿದುಕೊಂಡಿದ್ದಾನೆಯೋ. ಇನ್ನೊಂದು ಬರೀತಾರೆ, ಇದು ಕರ್ಮದಲ್ಲಿ ಅಕರ್ಮವನ್ನು ನೋಡಿದಂತೆ ಆಯಿತು. ಈಗ ಮೊದಲು ತಪ್ಪು ತಿಳ್ಕೊಂಡಿದ್ದ ಗಿಡಗಳಲ್ಲಿ ಕರ್ಮ ಇದೆ ಅಂತ, ಈಗ ಅದನ್ನು ವಿಂಗಡಿಸಿ ಗಿಡಗಳಲ್ಲಿ ಕರ್ಮ ಇಲ್ಲ ಅಂತ ತಿಳ್ಕೊಂಡ. ಇನ್ನು ಕರ್ಮ ಮುಂದಿಂದು ಅಕರ್ಮಣಿ ಚ ಮತ್ತು ಅಕರ್ಮಣಿ. ಅಕರ್ಮ ಅಂದರೆ ಯಾವುದು ಬರೀತಾರೆ ಅವರು. ಲೋಕ ಪ್ರಸಿದ್ಧವಾದ ಅಕರ್ಮ ಅಂದರೆ ಯಾವುದು ಬರೀತಾರೆ. ಕಾರ್ಯಕರಣ ವ್ಯಾಪಾರೋಪರಮೆ. ಶರೀರವು ಏನನ್ನೂ ಮಾಡದೆ ಕುಳಿತಿರುವಾಗ ಕಾರ್ಯಕರಣ ವ್ಯಾಪಾರಲ್ಲಿ ಯಾವುದೂ ಇಲ್ಲ. ಕೊಡುವುದು ತೆಗೆದುಕೊಳ್ಳುವುದು ಏನೂ ಇಲ್ಲ ಶರೀರದಿಂದ. ವ್ಯಾಪಾರೋಪರಮೆ ಕರ್ಮವತ್ತ ಆತ್ಮನೇ ಅಧ್ಯಾರೋಪಿತೆ. ಇದೇನಾಗೈತಿ ಅಂತ ಕೇಳಿದರೆ, ನಾನು ಸುಖವಾಗಿ ಕೊಡುತ್ತಿದ್ದೇನೆ, ಏನನ್ನೂ ಮಾಡುತ್ತಿಲ್ಲ ಅನ್ನುವುದನ್ನು ಆತ್ಮನಲ್ಲಿ ಆರೋಪ ಮಾಡಿಕೊಂಡಿದ್ದಾನೆ. ಸುಮ್ಮನೆ ಕೂಡುವುದು ಕೂಡ ಕರ್ಮವೇ, ಅದನ್ನು ಆತ್ಮನಲ್ಲಿ ಆರೋಪ ಮಾಡಿದ್ದಾನೆ ಇವ. ಕರ್ಮವತ್ ಆತ್ಮನೇ ಅಧ್ಯಾರೋಪಿತೆ. ತೂಷ್ಣೀಂ ಅಕುರ್ವನ್ ಸುಖಂ ಆಸೆ. ತೂಷ್ಣೀಂ ಸುಮ್ಮನೆ, ಅಕುರ್ವನ್ ಏನನ್ನು ಮಾಡದೆ, ಸುಖಂ ಆಸೆ ನಾನು ಸುಖವಾಗಿ ಇದ್ದೇನೆ ಎಂದು ಈ ತೂಷ್ಣೀವಿರುವಂತಹ ಕರ್ಮ ಇದೆಯಲ್ಲ, ಸುಮ್ಮನೆ ಕೊಟ್ಟಿರುವಂತಹ ಕರ್ಮ ಇದೆಯಲ್ಲ, ಇದನ್ನು ಕೂಡ ಆತ್ಮನಲ್ಲಿ ನೋಡುತ್ತಿದ್ದಾನೆ ಇವ ಮಹಾನುಭಾವ. ಇದು ಅಹಂಕಾರ ಅಭಿಸಂಧಿ ಹೇತುತ್ವಾತ್. ಇಲ್ಲಿ ಅಹಂಕಾರ, ನಾನು ಸುಮ್ಮನೆ ಕೊಡ್ತಿದ್ದೇನೆ ಅಂತ ಆತ್ಮನಲ್ಲಿ ತಾದಾತ್ಮ್ಯವನ್ನು ಹೊಂದಿದ್ದಾನೆ. ಅಂದರೆ ಇದನ್ನು ತಾದಾತ್ಮ್ಯ ಹೊಂದಿಸಿದ್ದಾನೆ. ಕರ್ಮವನ್ನು ನಾನು ಸುಖವಾಗಿದ್ದೇನೆ ಅನ್ನುವಂಥದ್ದನ್ನು ಹೊಂದಿಸಿದ್ದಾನೆ. ಅರ್ಥಾತ್ ಕರ್ಮವನ್ನು ಆತ್ಮನಲ್ಲಿ ತಾದಾತ್ಮ್ಯ ದೃಷ್ಟಿಯಿಂದ ನೋಡುತ್ತಿದ್ದಾನೆ. ಕರ್ಮಕ್ಕೆ ಆತ್ಮ ಅಧಿಕರಣ ಅಲ್ಲ, ಆದರೂ ಕೂಡ ತಪ್ಪು ತಿಳುವಳಿಕೆಯಿಂದ ಕಂಡುಕೊಳ್ಳುತ್ತಿದ್ದಾನೆ. ತಸ್ಮಿನ್ ಅಕರ್ಮಣಿ ಚ ಕರ್ಮಯ ಪಶ್ಯೇತ್. ಇದು ತಪ್ಪು ತಿಳುವಳಿಕೆ. ಆತ್ಮ ತಸ್ಮಿನ್ ಅಕರ್ಮಣಿ ಚ ಕರ್ಮಯ ಪಶ್ಯೇತ್. ಅಂತಹ ಆತ್ಮನಲ್ಲಿ ತಸ್ಮಿನ್ ಅಕರ್ಮಣಿ, ಇದು ಅಕರ್ಮಣಿ ಅಂದರೆ ಯಾವುದನ್ನ ಏನೂ ಮಾಡುತ್ತಿಲ್ಲ ಅಂತ ಏನೋ ಸುಮ್ಮನೆ ಕೊಡ್ತಿದ್ದಾನಲ್ಲ, ಇದು ಅಕರ್ಮ. ಈ ಅಕರ್ಮದಲ್ಲಿ ಕರ್ಮಯ ಪಶ್ಯೇತ್, ಯಾವನು ಕರ್ಮವನ್ನು ನೋಡುತ್ತಾನೆಯೋ. ಈ ಲೋಕದ ದೃಷ್ಟಿಯಿಂದ ಹೇಳುವಂತಹ ಮಾತು, ಸುಮ್ಮನೆ ಕುಳಿತುಕೊಂಡಾಗ ನಾನು ಏನೂ ಮಾಡುವುದಿಲ್ಲ ಅಂತ ಒಬ್ಬ ತಪ್ಪು ತಿಳುವಳಿಕೆಯಿಂದ ಕೂಡಿಕೊಂಡಿದ್ದಾನೆ. ನೀ ಏನೂ ಮಾಡುವುದಿಲ್ಲ ಅನ್ನೋದಲ್ಲಪ್ಪ, ಕೂಡಿರುವುದು ಕೂಡ ಒಂದು ಕ್ರಿಯೆ, ಅದು ಕರ್ಮವೇ ಎಂದು ಯಾವನು ಲೋಕದ ದೃಷ್ಟಿಯ ಅಕರ್ಮವನ್ನು ಕರ್ಮವೆಂದು ತಿಳಿದುಕೊಂಡಿದ್ದಾನೆಯೋ. ಇದು ದೃಷ್ಟಾಂತ ಎಲ್ಲ, ದಾರ್ಶಾರ್ಥಕ್ಕೆ ಏನು ಬರ್ತದೆ ನೋಡೋಣ. ಇತಿ ಅಕರ್ಮಣಿತ್ಯ ಕರ್ಮ ಯಹ ಪಶ್ಯೇತ್. ಯಹ ಏವಂ, ಹೀಗೆ ಕರ್ಮ ಅಕರ್ಮ ವಿಭಾಗಜ್ಞ. ಇಲ್ಲಿ ಲೋಕದ ದೃಷ್ಟಿಯಲ್ಲಿ ಕರ್ಮ ಮತ್ತು ಅಕರ್ಮ, ಕರ್ಮ ಇರುವುದು ಶರೀರದಲ್ಲಿ, ಅಕರ್ಮ ಇರುವುದು ಆತ್ಮನಲ್ಲಿ.
ಅಂತ ಯಾವನು ಲೋಕದಲ್ಲಿ ತಿಳಿದುಕೊಳ್ಳುತ್ತಾನೆಯೋ, ಅಂದರೆ ಸುಮ್ಮನೆ ಕೂಡಿರುವುದು ಕರ್ಮ, ಕ್ರಿಯೆ ಮಾಡುವುದು ಕರ್ಮ, ಇದೆಲ್ಲವನ್ನು ಅಂದರೆ ನಿನ್ನೆ ಹೇಳಿದಂತೆ ಪ್ರವೃತ್ತಿ ನಿವೃತ್ತಿ ಎರಡೂ ಕರ್ಮವೇ. ಕ್ರಿಯೆ ಮಾಡುವುದು ಪ್ರವೃತ್ತಿ, ಕ್ರಿಯೆ ಮಾಡದೇ ಇರುವುದು ನಿವೃತ್ತಿ, ಇವೆರಡೂ ಕರ್ಮವೇ. ಈ ಎರಡೂ ಕರ್ಮವನ್ನು ತಪ್ಪು ತಿಳುವಳಿಕೆಯಿಂದ ಆತ್ಮನಲ್ಲಿ ನೋಡುತ್ತಿದ್ದಾನೆ ಮಾನವ. ಆದರೆ ಅದರಲ್ಲಿ ಯಾವನು ಬುದ್ಧಿವಂತನಾಗಿದ್ದಾನೆಯೋ, ಸಾಧಕನಾಗಿದ್ದಾನೆಯೋ, ಅವನು ಪ್ರವೃತ್ತಿ ರೂಪಕರ್ಮವನ್ನು, ನಿವೃತ್ತಿ ರೂಪಕರ್ಮವನ್ನು, ನೀವು ಅಕರ್ಮ ಅಂತ ಏನು ತಿಳ್ಕೊಂಡಿದ್ದಿಲ್ಲ, ನಿವೃತ್ತಿ ರೂಪಕರ್ಮ ಎರಡನ್ನೂ ಶರೀರದಲ್ಲಿಯೇ ನೋಡುತ್ತಾನೆ. ಆತ್ಮನು ಅವಿಕ್ರಿಯನು ಎಂದು ಅಲ್ಲಿ ಅಕರ್ಮವನ್ನು ನೋಡುತ್ತಿದ್ದಾನೆ. ಲೋಕದವರೆಲ್ಲ ಎಲ್ಲಿ ಕರ್ಮ ನೋಡಿದರು? ಆತ್ಮನಲ್ಲಿ ನೋಡಿದರು. ಅಕರ್ಮ ಎಲ್ಲಿ ನೋಡಿದರು? ಶರೀರದಲ್ಲಿ ನೋಡಿದರು. ಆದರೆ ಇವನು ಉಲ್ಟಾ, ಅದಕ್ಕೆ ವಿರುದ್ಧವಾಗಿ ಆತ್ಮ ಅವಿಕ್ರಿಯ, ಶರೀರ ಯಾವಾಗಲೂ ಕ್ರಿಯಾಸಹಿತವಾದದ್ದು ಎಂದು ಯಾವನು ತಿಳಿದುಕೊಳ್ಳುತ್ತಾನೆಯೋ ಸಹ ಬುದ್ಧಿಮಾನ್, ಅವನು ಬುದ್ಧಿವಂತನು. ಪಂಡಿತ ಮನುಷ್ಯೇಷು, ಮನುಷ್ಯರಲ್ಲಿ ಆತನು ಪಂಡಿತ, ಆತ್ಮಬುದ್ಧಿಯುಳ್ಳವನು. ಸಹ ಯುಕ್ತ ಯೋಗಿ, ಅವನೇ ಯುಕ್ತನೂ ಆಗಿದ್ದಾನೆ, ಅವನೇ ಯೋಗಿಯೂ ಆಗಿದ್ದಾನೆ. ಕೃತ್ನ ಕರ್ಮ ಕೃತ್ ಚ ಸಹ, ಅವನು ಎಲ್ಲ ಕರ್ಮವನ್ನು ಮಾಡಿದ್ದಾನೆ. ಇಷ್ಟು ಯಥಾರ್ಥವಾದ ಜ್ಞಾನದಿಂದ ಗೊತ್ತಾಗುವಂಥದ್ದು. ಇದು ಇಲ್ಲಿವರೆಗೆ. ಅಶುಭಾತ್ ಮೋಕ್ಷಿತಃ ಕೃತಕೃತ್ಯೋ ಭವತಿ ಇತ್ಯರ್ಥ. ಹೀಗೆ ಯಥಾರ್ಥವಾಗಿ ತಿಳಿದುಕೊಂಡವನು ಅಶುಭಾತ್ ಅಂದರೆ ಸಂಸಾರದಿಂದ, ಜನನ ಮರಣಾತ್ಮಕವಾದ ಸಂಸಾರದಿಂದ ಮೋಕ್ಷಿತಃ ಬಿಡುಗಡೆಯನ್ನು ಹೊಂದಿ ಕೃತಕೃತ್ಯೋ ಭವತಿ ಇತ್ಯರ್ಥ, ಆತನು ಕೃತಕೃತ್ಯನೂ ಆಗುತ್ತಾನೆ ಅಂತ ಇಲ್ಲಿ ಶ್ಲೋಕದ ವ್ಯಾಖ್ಯಾನದ ಉಪಸಂಹಾರವನ್ನು ಮಾಡಿಕೊಂಡು ಬಂದ. ಇನ್ನು ತಪ್ಪು ತಿಳುವಳಿಕೆಯಿಂದ ಬರೆದವರು ಏನು ಅಂದರೆ ಅವ್ರು ಗೊತ್ತಾಗಬೇಕಲ್ಲ. ಮೊದಲು ಶ್ಲೋಕದ ಯಥಾರ್ಥವಾದ ವ್ಯಾಖ್ಯಾನ ಗೊತ್ತಾದರೆ ಅವರು ಹೇಗೆ ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕಾಗಿ ಈ ಭಾಗವನ್ನು ಅಷ್ಟು ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನದನ್ನು ಕೇಳಬೇಕು. ನೋಡ್ರಿ ಏನಿದೆ ಅಂತ ಕೇಳಿದ. ಅಯಂ ಶ್ಲೋಕ ಅನ್ಯಥಾ ವ್ಯಾಖ್ಯಾತಃ ಕೈಶ್ಚಿತ್. ಈ ಶ್ಲೋಕವನ್ನು ಕೈಶ್ಚಿತ್ ಕೆಲವು ಜನರು ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಕಥಂ, ಹೇಗೆ? ನಿತ್ಯಾನಾಂ ಕಿಲ ಕರ್ಮಣಾಂ ಈಶ್ವರಾರ್ಥೆ ಅನುಷ್ಠೀಯಮಾನಾನಾಂ ತತ್ಫಲಾಭಾವಾತ್ ಅಕರ್ಮಾಣಿ ತಾನೇ ಉಚ್ಯಂತೆ ಗೌಣ್ಯಾವೃತ್ಯ. ಇವರು ಕರ್ಮ ಮತ್ತು ಅಕರ್ಮ ಅಂದರೆ ಏನು ಅನ್ನೋದನ್ನು ವಿಪರೀತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹೇಗೆ ಅನ್ನೋದು ಬರೀತಾರೆ. ಕಥಂ, ಅದು ಹೇಗೆ? ನಿತ್ಯಾನಾಂ ಕಿಲ ಕರ್ಮಣಾಂ ಈಶ್ವರಾರ್ಥೆ ಅನುಷ್ಠೀಯಮಾನಾನಾಂ. ನಿತ್ಯ ಕರ್ಮ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವನ್ನು ನಿತ್ಯ ಕರ್ಮಗಳನ್ನು ಈಶ್ವರಾರ್ಥೆ ಅನುಷ್ಠೀಯಮಾನಾನಾಂ, ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನ ಮಾಡತಕ್ಕಂತಹ ಯಾವ ಕರ್ಮಗಳಿವೆಯೋ ಅವು ನಿತ್ಯ ಕರ್ಮಗಳು ಅಂತ ಅಂಗೀಕಾರ ಮಾಡಿದ್ದಾರೆ. ತತ್ ಫಲಾಭಾವಾತ್, ನಿತ್ಯ ಕರ್ಮಾನುಷ್ಠಾನ ಮಾಡುವುದರಿಂದ ಯಾವ ಫಲಗಳೂ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಕರ್ಮಕಾಂಡದಲ್ಲಿ ಬರುವಂಥ ವಿಚಾರ. ಫಲಾಭಾವಾತ್ ಅಕರ್ಮಾಣಿ, ಅವು ಕರ್ಮಗಳು ಅಲ್ಲ. ನಿತ್ಯ ಕರ್ಮಗಳು ಫಲವನ್ನು ಕೊಡದೇ ಇರುವುದರಿಂದ ಅವು ಅಕರ್ಮಗಳು. ಅಕರ್ಮಾಣಿ ತಾನೇ ಉಚ್ಯಂತೆ, ತಾನೇ ಅಕರ್ಮಾಣಿ ಉಚ್ಯಂತೆ ಗೌಣ್ಯಾವೃತ್ಯ. ಗೌಣಿ ವೃತ್ತಿಯಿಂದ ಅಂದರೆ ಮುಖ್ಯ ವೃತ್ತಿಯಿಂದ ಅಲ್ಲ. ಅವು ಕರ್ಮವೂ ಕರ್ಮಗಳೇ, ಆದರೆ ಫಲವನ್ನು ಕೊಡದೇ ಇರುವ ದೃಷ್ಟಿಯಿಂದ ಕರ್ಮಗಳನ್ನು ಅಕರ್ಮಗಳು ಎಂದು ತಿಳಿದುಕೊಳ್ಳಬೇಕು. ನಿತ್ಯ ಕರ್ಮಗಳನ್ನು ಅಕರ್ಮಗಳು ಎಂದು ತಿಳಿದುಕೊಳ್ಳಬೇಕು. ಗೌಣಿ ವೃತ್ತಿ. ತೇಷಾಂಚ ಅಕರಣಂ ಅಕರ್ಮ. ಆ ನಿತ್ಯ ಅನುಷ್ಠಾನ ಮಾಡಬೇಕಾಗಿರುವಂತಹ ಯಾವ ನಿತ್ಯ ಕರ್ಮಗಳು ಇವೆಯೋ ಅವುಗಳನ್ನು ಮಾಡುವುದನ್ನು ಬಿಡುವುದರಿಂದ ಅದು ಅಕರ್ಮ. ಮಾಡುವುದು ಕರ್ಮ, ಅಲ್ಲಿ ಫಲವೂ ಇಲ್ಲದರಿಂದ ಅಕರ್ಮ ಅಂತ ನೋಡಬೇಕು. ನಿತ್ಯ ಕರ್ಮಗಳನ್ನು ಮಾಡುವುದನ್ನು ಬಿಡುವುದು ಯಾವುದು ಇದೆಯೋ ಅದು ಅಕರ್ಮ, ಅಲ್ಲಿ ಕರ್ಮವನ್ನು ನೋಡ್ಬೇಕಂತ ಹೇಳಕ್ಕೆ ಹೊಂಟಾನ. ಏನಂತ ನೋಡ್ರಿ, ಅಕರ್ಮ ತಾನು ತೇಷಾಂಚ ಆ ನಿತ್ಯ ಕರ್ಮಗಳ ಚ ಮತ್ತು ಆ ನಿತ್ಯ ಕರ್ಮಗಳ ಅಕರಣಂ, ಅಕರಣಂ ಅಂದರೆ ಮಾಡದೇ ಇರುವಿಕೆಯು. ಅಕರ್ಮ, ಅಕರ್ಮ ಅದು ಕರ್ಮ, ಅಕರ್ಮ ಆಗ್ತದೆ, ಕರ್ಮ ಆಗೋದಿಲ್ಲ. ಮಾಡದೇ ಇರುವುದು ಅಕರ್ಮ ಆಯ್ತಲ್ಲ. ತತ್ ಚ ಪ್ರತ್ಯವಾಯು ಫಲತ್ವಾತ್, ಅದು ನಿತ್ಯ ಕರ್ಮಾನುಷ್ಠಾನ ಮಾಡದೆ ಹೋದರೆ ಪ್ರತ್ಯವಾಯ ದೋಷ ಬರ್ತದೆ. ಅದು ಪ್ರತ್ಯವಾಯ ದೋಷವನ್ನು ಕೊಡುವುದರಿಂದ ಆ ಕರ್ಮವನ್ನು ಕರ್ಮ ಉಚ್ಯತೆ ಗೌಣ್ಯಾವೃತ್ಯ. ಮತ್ತೆ ಗೌಣ್ಯ ಏವ ವೃತ್ಯ, ಕರ್ಮ ಮಾಡದೇ ಇರುವುದನ್ನು ಕರ್ಮ ಅಂತ ಹೇಳಲಾಗ್ತದೆ. ಯಾಕೆ? ಅದು ಪ್ರತ್ಯವಾಯ ದೋಷ ರೂಪ ಫಲ ಕೊಡ್ತದೆ. ನಿತ್ಯ ಕರ್ಮಾನುಷ್ಠಾನ ಫಲ ಕೊಡದೇ ಇರುವುದರಿಂದ ಅದು ಅಕರ್ಮ ಆಯಿತು. ಕರ್ಮಾಭಾವ, ನಿತ್ಯ ಕರ್ಮಾನುಷ್ಠಾನ ಮಾಡದೇ ಇರುವ ಕರ್ಮಾಭಾವ ಕರ್ಮ ಆಯಿತು. ಪ್ರತ್ಯವಾಯ ದೋಷ ಅಲ್ಲಿ ಉಂಟಾಗುವುದರಿಂದ. ಹೀಗೆ
ಯಾರು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು. ನಿತ್ಯ ಕರ್ಮಗಳನ್ನು ಅಕರ್ಮವೆಂದು, ನಿತ್ಯ ಕರ್ಮಗಳನ್ನು ಮಾಡದೇ ಇರುವುದು ಕರ್ಮವೆಂದು ಯಾರು ತಿಳಿದುಕೊಂಡಿದ್ದಾರೆ. ಇದು ಕೂಡ ಗೌಣಿ ವೃತ್ತಿ, ಮುಖ್ಯ ವೃತ್ತಿ ಅಲ್ಲ. ಹೀಗೆ ತಿಳಿದುಕೊಂಡವರು ಮುಕ್ತನಾಗ್ತಾರೆ ಅಂತ ಹೇಳಕ್ಕೆ ಹೊಂಟಿದ್ದಾರೆ ಅವರು. ತತ್ರ ನಿತ್ಯ ಕರ್ಮಣಿ ಅಕರ್ಮ ಯಹ ಪಶ್ಯೇತ್ ಫಲಾಭಾವಾತ್, ಅದನ್ನು ಸ್ಪಷ್ಟಪಡಿಸ್ತಾರೆ. ತತ್ರ ಅಲ್ಲಿ, ಈ ವಿಷಯದಲ್ಲಿ, ನಿತ್ಯ ಕರ್ಮಣಿ ನಿತ್ಯ ಕರ್ಮದಲ್ಲಿ, ಯಹ ಯಾವನು, ಅಕರ್ಮಣಿ ಪಶ್ಯೇತ್ ಫಲಾಭಾವಾತ್ ಅಕರ್ಮ ಪಶ್ಯೇತ್ ಫಲಾಭಾವ, ಅಲ್ಲಿ ಫಲವು ಇಲ್ಲದೆ ಇರುವುದರಿಂದ ನಿತ್ಯ ಕರ್ಮವನ್ನು ಯಾವನು ಅಕರ್ಮವೆಂದು ತಿಳಿದುಕೊಂಡಿದ್ದಾನೆಯೋ ಒಂದು ಭಾಗ ಆಯಿತು. ದೃಷ್ಟಾಂತ ಕೊಡ್ತಾನೆ. ಯಥಾ ಧೇನುರಪಿ ಗೌಹು ಅಗೌಹು ಇತ್ಯುಚ್ಯತೆ ಕ್ಷೀರಾಖ್ಯಂ ಫಲಂ ನ ಪ್ರಯಚ್ಛತಿ ಇತಿ ತದ್ವತ್. ಆಕಳಿ ಕರೆ ಗೌಹು ಅಂತ ಸಂಸ್ಕೃತದಲ್ಲಿ ಆಯಿತು. ಅದು ಫಲ ಕೊಡದೆ ಹೋದಾಗ ಆಕಳು ಇದ್ದಂಗೆ ಐತ್ರಿ, ಕರೆ ಇದು ಆಕಳಲ್ಲ. ಯಾಕಂದರೆ ಹಾಲು ಕೊಡೋದಿಲ್ಲ. ಹಾಲು ಕೊಟ್ಟರೆ ಇದಕ್ಕೆ ಆಕಳು ಅನ್ಬೋದಾಗಿತ್ತು. ನಾವು ಎಷ್ಟು ದಿವಸ ಆಯ್ತು ಇದಕ್ಕೆ ನಾವು ಮೇಸಾಕತ್ತೆ, ಹಾಲು ಕೊಡುವಂದು, ಅದಕ್ಕಿದು ಆಕಳಂತ ಕರೆಯಿಸಿಕೊಳ್ಳುವುದಕ್ಕೂ ಅಯೋಗ್ಯವಾಗಿದೆ ಅಂತ ಲೋಕಾರೂಢಿಯ ಜನರು ಮಾತನಾಡುವಂತೆ ನಿತ್ಯ ಕರ್ಮವು ಫಲವನ್ನು ಕೊಡದೇ ಇರುವುದರಿಂದ ಅದನ್ನು ನಾವು ಅಕರ್ಮ ಎಂದು ಕರೆಯುತ್ತೇವೆ. ಗೌವು ಅಗೌವು ಇತ್ಯುಚ್ಯತೆ ಕ್ಷೀರಾಖ್ಯಂ ಫಲಂ ನ ಪ್ರಯಚ್ಛತಿ ಇತಿ ತದ್ವತ್. ತದ್ವತ್ ಅಂದರೆ ಅದರಂತೆ ಇದು ನಿತ್ಯ ಕರ್ಮ ಫಲವನ್ನು ಕೊಡುವುದರಿಂದ ಅಕರ್ಮವೆಂದು ತಿಳಿಯುತ್ತೇವೆ. ತಥಾ ನಿತ್ಯ ಅಕರಣೇತು ತು, ಆದರೆ ತಥಾ ಹಾಗೆಯೇ ನಿತ್ಯ ಅಕರಣೆ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡದೆ ಹೋದರೆ ಅದು ಅಕರ್ಮಣಿ, ಅದು ಅಕರ್ಮ ಅಂತ ಕರೆಸಿಕೊಳ್ತದೆ. ಅಂತಹ ಅಕರ್ಮದಲ್ಲಿ ಚಕಾರ ಮಧ್ಯದಲ್ಲಿ ಕರ್ಮಯಃ ಪಶ್ಯೇತ್, ಅಂತಹ ಕರ್ಮದಲ್ಲಿ ಯಾವನು ಕರ್ಮವೆಂದು ನೋಡುತ್ತಾನೆಯೋ. ಯಾಕಂತ ಕೇಳಿದರೆ ನರಕಾದಿ ಪ್ರತ್ಯವಾಯ ಫಲಂ ಪ್ರಯಚ್ಛತಿ ಇತಿ, ನರಕಕ್ಕೆ ಹೋಗುವಂತಹ ಪ್ರತ್ಯವಾಯ ರೂಪ ಫಲವನ್ನು ಅದು ಕೊಡುವುದರಿಂದ, ಯಾವುದೂ ನಿತ್ಯ ಕರ್ಮ ಅನುಷ್ಠಾನದ ಅಭಾವ ನರಕಕ್ಕೆ ಹೋಗುವಂತಹ ಫಲವನ್ನು ಅಂದರೆ ಪ್ರತ್ಯವಾಯ ದೋಷವನ್ನುಂಟು ಮಾಡಿ ನರಕಾದಿಗಳಿಗೆ ಕಳಿಸಿಕೊಡುವುದರಿಂದ ಅದನ್ನು ಕರ್ಮವೆಂದು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ಕರ್ಮಣಿ ಅಕರ್ಮಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಅನ್ನುವಂತಹ ಶ್ಲೋಕಕ್ಕೆ ಹೀಗೆ ಕೆಲವು ಜನ ತಪ್ಪು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸಿ ಮುಂದಿನ ಭಾಷೆಯಲ್ಲಿ ಏನು ಹೇಳ್ತಾರೆ ನೋಡೋಣ. ಖಂಡಿಸ್ತಾರೆ. ನಾ ಏತತ್ ವ್ಯಾಖ್ಯಾನಂ ಯೋಕ್ತಂ, ಈ ವ್ಯಾಖ್ಯಾನವು ಯೋಗ್ಯವಾದದ್ದು ಅಲ್ಲ. ಯಾಕ ಅನ್ನೋದನ್ನು ಬರೀತಾರೆ. ಏವಂ ಜ್ಞಾನಾತ್ ಅಶುಭಾತ್ ಮೋಕ್ಷ ಅನುಪಪತ್ತೇ. ನೀವು ಹೇಳಿದಂತೆ ನಿತ್ಯ ಕರ್ಮ ಅನುಷ್ಠಾನ ಮಾಡುವುದನ್ನು ಅಕರ್ಮವೆಂತಲೂ ನಿತ್ಯ ಕರ್ಮ ಅನುಷ್ಠಾನ ಮಾಡದೇ ಇರುವುದನ್ನು ಕರ್ಮವೆಂತಲೂ ತಿಳಿದುಕೊಳ್ಳುವುದರಿಂದ ಅಶುಭಾತ್ ಜನನ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆ ಆಗುತ್ತದೆ ಅನ್ನುವುದು ಎಲ್ಲಿಯೂ ಪ್ರಸಿದ್ಧವಾಗಿಲ್ಲ. ಮೋಕ್ಷ ಏವಂ ಜ್ಞಾನಾತ್ ಅಶುಭಾತ್ ಮೋಕ್ಷ ಅನುಪಪತ್ತೇ, ಈ ರೀತಿಯ ಜ್ಞಾನದಿಂದ ಮೋಕ್ಷವು ಉಂಟಾಗುವುದಿಲ್ಲ. ಯಜ್ಞಾತ್ವಾ ಮೋಕ್ಷಸೇ ಶುಭಾತ್, ಇಲ್ಲೇ ಹಿಂದೆ 14ನೇ ಶ್ಲೋಕದಲ್ಲಿ ಯಾವುದನ್ನು ತಿಳಿದುಕೊಂಡರೆ ಅಶುಭಾತ್ ಮೋಕ್ಷಸೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತೀಯೋ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅರ್ಥಾತ್ ಆತ್ಮನನ್ನು ತಿಳಿದುಕೊಂಡರೆ, ಯಥಾರ್ಥವಾದದ್ದನ್ನು ತಿಳಿದುಕೊಂಡರೆ ಮೋಕ್ಷವು ಆಗುತ್ತದೆ ಎನ್ನುವ ಅಭಿಪ್ರಾಯ. ಮೋಕ್ಷಸೆ ಅಶುಭಾತ್ ಇತಿ ಭಗವತಾ ಉಕ್ತಂ ವಚನಂ ಬಾಧ್ಯೇತ. ಹೀಗೆ ಭಗವಂತನು ಹೇಳಿದಂತಹ ವಾಣಿಯು ಬಾಧಿಸಿಕೊಂಡು ಹೋದೀತು. ನೀವು ಮಾಡಿದಂತೆ ಅರ್ಥ ಮಾಡಿದರೆ ನಿತ್ಯ ಕರ್ಮ ಅನುಷ್ಠಾನ ಮಾಡದೇ ಇರುವುದು ಕರ್ಮ, ಅನುಷ್ಠಾನ ಮಾಡುವುದು ಅಕರ್ಮ ಅಂತ ಅರ್ಥ ಮಾಡಿದರೆ ತಪ್ಪಾದೀತು. ಭಗವಂತನ ವಾಣಿಯು ಬಾಧಿಸಿಕೊಂಡು ಹೋದೀತು. ನಿತ್ಯಾನಾಂ ಅನುಷ್ಠಾನಾತ್ ಅಶುಭಾತ್ ಸ್ಯಾತ್ ನಾಮ ಮೋಕ್ಷಣಂ ನತು ತೇಷಾಂ ಫಲಾಭಾವಜ್ಞಾನ. ಒಂದು ವೇಳೆ ನಿತ್ಯಾನಾಂ ನಿತ್ಯ ಕರ್ಮಗಳ ಅನುಷ್ಠಾನ ಮಾಡುವುದರಿಂದ ಅಶುಭಾತ್ ಸಂಸಾರದಿಂದ ಸ್ಯಾತ್ ನಾಮ ಮೋಕ್ಷಣಂ ಬಿಡುಗಡೆ ಆದರೂ ಆಗಬಹುದು. ಸ್ಯಾತ್ ನಾಮ ಆದರೂ ಆಗಬಹುದು. ತು ಆದರೆ ತೇಷಾಂ ಫಲಾಭಾವ ಜ್ಞಾನಾತ್ನ ನಿತ್ಯ ಕರ್ಮಗಳಿಗೆ ಫಲವೂ ಇಲ್ಲ ಅನ್ನುವ ಜ್ಞಾನದಿಂದ ಮೋಕ್ಷವೂ ಆಗುವುದಿಲ್ಲ, ಸಂಸಾರದಿಂದ ಬಿಡುಗಡೆಯೂ ಆಗುವುದಿಲ್ಲ. ನಹಿ ನಿತ್ಯಾನಾಂ ಫಲಾಭಾವ ಜ್ಞಾನಂ ಅಶುಭ ಮುಕ್ತಿ ಫಲತ್ವೇನ ಚೋದಿತಂ. ಶಾಸ್ತ್ರದಲ್ಲಿ ನಹಿ ಈ ಅನುದ್ದೇಶ ಅರ್ಥದಲ್ಲಿ ನಾನು ಬಿಡ್ತೇನೆ.
ನಿತ್ಯಾನಾಂ ಫಲಜ್ಞಾನಂ ಫಲಾಭಾವಜ್ಞಾನಂ, ನಿತ್ಯ ಕರ್ಮಗಳಿಗೆ ಫಲವೂ ಇಲ್ಲ ಅನ್ನುವ ಜ್ಞಾನದಿಂದ ಅಶುಭ ಮುಕ್ತಿ ಫಲತ್ವೇನ ನ ಚೋದಿತಂ, ಅಶುಭ ಮುಕ್ತಿ ಅಂದರೆ ಸಂಸಾರದಿಂದ ಮುಕ್ತಿ ಮೋಕ್ಷ ರೂಪ ಫಲವು ಆಗುತ್ತದೆ ಎಂದು ಶಾಸ್ತ್ರದಲ್ಲಿ ಎಲ್ಲಿಯೂ ಹೇಳದೇ ಇದ್ದದ್ದರಿಂದ, ನ ಚೋದಿತಂ ಶಾಸ್ತ್ರದಲ್ಲಿ ಎಲ್ಲಿಯೂ ಹೇಳದೇ ಇದ್ದದ್ದರಿಂದ, ಅದು ಕರ್ಮಕಾಂಡರಾಗಿರಲಿ ಮತ್ತೊಂದರಾಗಿರಲಿ ಯಾವ ಭಾಗದಲ್ಲಿಯೂ ಕೂಡ ನಿತ್ಯ ಕರ್ಮಗಳಿಗೆ ಫಲವೂ ಇಲ್ಲ ಎಂದು ತಿಳಿದುಕೊಳ್ಳುವುದರಿಂದ ಮೋಕ್ಷವೂ ಆಗುತ್ತದೆ ಎಂದು ಎಲ್ಲಿಯೂ ಹೇಳಿಲ್ಲ. ಫಲಾಭಾವಜ್ಞಾನ ಅಂತ ನಹಿ ನಿತ್ಯಾನಾಂ ಫಲಾಭಾವಜ್ಞಾನಂ ಅಶುಭ ಮುಕ್ತಿ ಫಲತ್ವೇನ ಚೋದಿತಂ ಆಯಿತು. ನಿತ್ಯ ಕರ್ಮಜ್ಞಾನವೂ ಅಷ್ಟೇ ಅಲ್ಲ, ನಿತ್ಯ ಕರ್ಮಗಳ ಜ್ಞಾನದಿಂದಲೂ ಕೂಡ ಮೋಕ್ಷ ಆಗ್ತದಂತೆ ಎಲ್ಲಿಯೂ ಕೂಡ ಹೇಳಿಲ್ಲ. ನಚ ಭಗವತ ಏವ ಇಹ ಉಕ್ತಂ ಅಂದ್ರೆ ಭಗವಂತನೂ ಕೂಡ ಎಲ್ಲಿಯೂ ಹೇಳಿಲ್ಲ, ಬೇರೆ ಶಾಸ್ತ್ರದಲ್ಲಿಯೂ ಕೂಡ ಎಲ್ಲಿಯೂ ಹೇಳಿಲ್ಲ. ಮತ್ತು ಭಗವತ ಏವ ಇಹ ನ ಉಕ್ತಂ, ಭಗವಂತನೂ ಇಲ್ಲಿ ಎಲ್ಲಿಯೂ ಹೇಳಿಲ್ಲ. ಏತೇನ ಇದರಿಂದ ಅಕರ್ಮಣಿ ಕರ್ಮ ದರ್ಶನಂ ಪ್ರತ್ಯುಕ್ತಂ, ಅಕರ್ಮಣಿ ಕರ್ಮ ದರ್ಶನಂ ಪ್ರತ್ಯುಕ್ತಂ. ಯಾವುದ ಕರ್ಮಣಿ? ನಿತ್ಯಾಭಾವ ಅನುಷ್ಠಾನ ಮಾಡುವಂತಹ ಸ್ಥಿತಿ ಇದ್ದಾಗ ಆ ಅನುಷ್ಠಾನವನ್ನು ಮಾಡದೆ ಹೋದರೆ ಅದು ಅಕರ್ಮ, ಅದು ಪ್ರತ್ಯವಾಯ ದೋಷ ರೂಪ ಫಲವನ್ನು ಕೊಡುವುದರಿಂದ ಕರ್ಮ ಅಂತ ಹೇಳಿದ್ರಲ್ಲ, ಅದನ್ನು ಪಡೆದು ಹಾಕಿದಂತೆ ಆಯಿತು. ನಹಿ ಅಕರ್ಮಣಿ ಕರ್ಮ ಇತಿ ದರ್ಶನಂ ಕರ್ತವ್ಯತೆಯ ಇಹ ಚೋದ್ಯತೆ. ನಹಿ ಬಿಡ್ತೇನೆ ಬಿಡ್ತೇನೆ ಹಿ ನಿಶ್ಚಯಾರ್ಥದಲ್ಲಿ ಅಕರ್ಮಣಿ ಕರ್ಮ ಇತಿ ದರ್ಶನಂ ಇಹ ಕರ್ತವ್ಯತೆಯ ನಹಿ ಚೋದ್ಯತೆ ನಿತ್ಯಶ್ಯತು ಕರ್ತವ್ಯತಾ ಮಾತ್ರಂ. ಇಲ್ಲಿ ಶಾಸ್ತ್ರದಲ್ಲಿ ಏನಂತಾರೆ? ಅಕರ್ಮಣಿ ಕರ್ಮ ಇತಿ ದರ್ಶನಂ ಕರ್ತವ್ಯತೆಯ ಇಹ ನ ಚೋದ್ಯತೆ. ಅಕರ್ಮಣಿ ಅಂದ್ರೇನು? ಕರ್ಮಾನುಷ್ಠಾನ ಮಾಡದೇ ಇರುವುದು ಅಕರ್ಮ. ಅದರಲ್ಲಿ ಕರ್ಮ ಇತಿ ದರ್ಶನಂ, ಅದನ್ನು ಕರ್ಮ ಎಂದು ನೋಡಬೇಕೆಂದು ಕರ್ತವ್ಯತೆಯ ಇಹ ನ ಚೋದ್ಯತೆ, ಇಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲ. ಕರ್ತವ್ಯತೆಯ ಅದನ್ನು ತಿಳಿದುಕೊಳ್ಳಬೇಕೆಂದು ಶಾಸ್ತ್ರದಲ್ಲಿ ಹೇಳಿಲ್ಲ. ನಹಿ ಚೋದ್ಯತೆ ನಿತ್ಯಶ್ಯತು ತು, ಆದರೆ ನಿತ್ಯಸ್ಯ ಕರ್ತವ್ಯ ಮಾತ್ರ ಕೇವಲ ನಿತ್ಯ ಕರ್ಮಗಳನ್ನು ಮಾಡಬೇಕು ಎಂದು ಅಷ್ಟೇ ಹೇಳಿದ್ದಾರೆ ಅಲ್ಲದೆ ಶಾಸ್ತ್ರದಲ್ಲಿ ನಿತ್ಯ ಕರ್ಮಗಳು ಫಲ ಇಲ್ಲ, ಕರ್ಮ ಅಂತ ತಿಳ್ಕೊಳ್ರಿ, ಕರ್ಮ ಮಾಡೋದು ಬಿಟ್ಟರೆ ಅದನ್ನು ಕರ್ಮ ಅಂತ ತಿಳ್ಕೊಳ್ರಿ ಅನ್ನುವ ಮಾತು ಈ ಶಾಸ್ತ್ರದಲ್ಲಿ ಎಲ್ಲೆಲ್ಲಿಯೂ ಬಂದಿಲ್ಲ, ಎಲ್ಲಿಯೂ ಹೇಳಿಲ್ಲ. ಮತ್ತೇನು ಹೇಳಿದ್ದಾರೆ ಅಂದರೆ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕೆಂದು ಹೇಳಿದ್ದಾರೆ ಮಾತ್ರ. ನಚ ಅಕರಣಾತ್ ನಿತ್ಯಸ್ಯ ಪ್ರತ್ಯವಾಯೋ ಭವತಿ ಇತಿ ವಿಜ್ಞಾನಾತ್ ಕಿಂಚಿತ್ ಫಲಂ ಸ್ಯಾತ್ ಚ. ಮತ್ತು ನಕಾರ ಬಿಡ್ತೇನೆ. ನಿತ್ಯಸ್ಯ ಅಕರಣಾತ್ ನಿತ್ಯ ಕರ್ಮವನ್ನು ಮಾಡದೇ ಇರುವುದರಿಂದ ಪ್ರತ್ಯವಾಯೋ ಭವತಿ ಇತಿ ವಿಜ್ಞಾನಾತ್ ಪ್ರತ್ಯವಾಯ ದೋಷವು ಉಂಟಾಗುತ್ತದೆ ಎಂಬುವ ಜ್ಞಾನದಿಂದ, ಪ್ರತ್ಯವಾಯ ದೋಷ ಉಂಟಾಗ್ತದೆ ಅನ್ನೋ ಜ್ಞಾನದಿಂದ ಕಿಂಚಿತ್ ಫಲಂ ನ ಸ್ಯಾತ್, ಯಾವ ಫಲವೂ ಇಲ್ಲಿ ಸಿಗುವುದಿಲ್ಲ. ಬರೀ ಇಷ್ಟು ಜ್ಞಾನ ಆದರೆ ಫಲ ಹೆಂಗೆ ಸಿಗ್ತದೆ ಅಂದರೆ ಮೋಕ್ಷ ರೂಪ ಫಲ ಸಿಗ್ತದೆ ಏನಾದರೂ ಸಿಗುವುದಿಲ್ಲ. ಆದುದರಿಂದ ನಿತ್ಯ ಕರ್ಮವನ್ನು ಅನುಷ್ಠಾನ ಮಾಡುವುದರಿಂದ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರುವುದರಿಂದ ಪ್ರತ್ಯವಾಯ ದೋಷ ಉಂಟಾಗುತ್ತದೆ ಎಂಬ ತಿಳಿವಳಿಕೆಯಿಂದಲೂ ಕೂಡ ನಮಗೆ ಮೋಕ್ಷ ರೂಪ ಫಲ ಸಿಗುವುದಿಲ್ಲ ಅಥವಾ ಯಾವ ಫಲವೂ ಸಿಗುವುದಿಲ್ಲ. ನಾಪಿ ನಿತ್ಯ ಅಕರಣಂ ಜ್ಞೇಯತ್ವೇನ ಚೋದಿತಂ. ಅಷ್ಟೇ ಅಲ್ಲ, ನಿತ್ಯ ಕರ್ಮಗಳನ್ನು ಮಾಡದೇ ಇರುವುದನ್ನು ತಿಳಿದುಕೊಳ್ಳಬೇಕೆಂದು ಎಲ್ಲಿಯೂ ಹೇಳಿಲ್ಲ. ಇಲ್ಲಿ ಕೇವಲ ನಿತ್ಯ ಕರ್ಮ ಅನುಷ್ಠಾನ ಮಾಡಬೇಕಂತ ಹೇಳಿದಾರಲ್ಲದೆ ನಿತ್ಯ ಕರ್ಮವನ್ನು ಮಾಡದೇ ಇರುವುದನ್ನು ಅದು ಪ್ರತ್ಯವಾಯ ದೋಷಕ್ಕೆ ಕಾರಣ ಆಗುತ್ತದೆ ಎಂದು ಎಲ್ಲಿಯೂ ತಿಳಿದುಕೊಳ್ಳಬೇಕೆಂದು ಹೇಳಿಲ್ಲ. ಮಾಡದೇ ಇದ್ದರೆ ಪ್ರತ್ಯವಾಯ ದೋಷ ತನ್ನಷ್ಟಾನ ಉಂಟಾಗ್ತದೆ, ಅದನ್ನು ಶಾಸ್ತ್ರ ಆಜ್ಞೆ ಮಾಡೋದಿಲ್ಲ, ಅದು ತನ್ನಷ್ಟಾನ ಉಂಟಾಗ್ತದೆ. ಶಾಸ್ತ್ರ ಆಜ್ಞೆ ಮಾಡೋದು ಏನನ್ನು ಅಂದರೆ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕೆಂದು ಅಷ್ಟೇ ಆಜ್ಞೆ ಮಾಡುತ್ತದೆ ಅಲ್ಲದೆ ಅವುಗಳನ್ನು ಬಿಟ್ಟರೆ ಪ್ರತ್ಯವಾಯ ದೋಷ ಬರುತ್ತದೆ ಅಂತ ಅದು ಹೇಳಲಿಕ್ಕೆ ಹೊರಟಿಲ್ಲ. ಬಿಟ್ಟರೆ ತಾನೇ ಪ್ರತ್ಯವಾಯ ದೋಷ ಬರ್ತದೆ. ಆದುದರಿಂದ ನಹಿ ಚೋದಿತಂ ನಾಪಿ ಅಕರ್ಮ ಇತಿ ಮಿಥ್ಯಾದರ್ಶನಾತ್ ಅಶುಭಾತ್ ಮೋಕ್ಷಣಂ ಬುದ್ಧಿಮತ್ವಂ ಯುಕ್ತತಾ ಕರ್ಮಕೃತ್ವಾದಿ ಚ ಫಲಂ ಉಪಪದ್ಯತೆ ಸ್ತುತಿರ್ವ. ಇಷ್ಟು ಹೇಳಿ ಮತ್ತೇನಾದ್ರಂದ್ರೆ ನ ಬಿಡ್ತೇನೆ ಅಪಿ ಮತ್ತು ಕೂಡ
ಕರ್ಮ ಅಕರ್ಮ ಇತಿ ಅವರ ದೃಷ್ಟಿಯಲ್ಲಿ ನಿತ್ಯ ಕರ್ಮ ಅಕರ್ಮ, ನಿತ್ಯ ಕರ್ಮಭಾವ ಕರ್ಮ ಹೀಗೆ ತಿಳಿದುಕೊಳ್ಳುವುದರಿಂದ ಕರ್ಮ ಅಕರ್ಮ ಇತಿ ಮಿಥ್ಯಾ ದರ್ಶನಾತ್, ಇದು ಯಥಾರ್ಥವಾದ ದರ್ಶನ ಅಲ್ಲ. ಅಶುಭಾತ್ ಮೋಕ್ಷಣಂ, ಸಂಸಾರದಿಂದ ಬಿಡುಗಡೆ ಆಗುವುದಾಗಲಿ, ಬುದ್ಧಿಮತ್ವಂ, ಇದು ಬುದ್ಧಿವಂತಿಕೆ ಅನ್ನುವುದಾಗಲಿ, ಯುಕ್ತತಾ, ಇದು ಯೋಗ್ಯ ಅನ್ನುವುದಾಗಲಿ, ಕೃಷ್ಣ ಕರ್ಮಕೃತ್ವಾದಿ, ಸಕಲ ಕರ್ಮಗಳನ್ನು ಮಾಡಿ ಮುಗಿಸಿದನು ಎಂಬುದಾಗಲಿ ಚ, ಮತ್ತು ಈ ರೀತಿಯಾದ ಫಲವಾಗಲಿ, ಫಲಂ ಉಪಪದ್ಯತೆ, ಫಲವು ಉಂಟಾಗುವುದಾಗಲಿ, ಸ್ತುತಿಯಾಗುವುದಾಗಲಿ ನಾಲ್ಕನೆನುವಲ್ಲಿ ನಕಾರ ಬಿಟ್ಟಿದ್ದೇನೆ. ಅದು ಎಲ್ಲ ಕಡೆ ಅನ್ವಯ ಆಗ್ತದೆ. ಏನು ಅನ್ವಯ ಆಗ್ತದೆ? ಮಿಥ್ಯಾದರ್ಶನ ಜ್ಞಾನದಿಂದ ಅಶುಭಾತ್ ಮೋಕ್ಷಣಂನ, ಅಶುಭದಿಂದ ಸಂಸಾರದಿಂದ ಬಿಡುಗಡೆಯಾಗುವುದಿಲ್ಲ, ಬುದ್ಧಿಮತ್ವಂ, ಪಂಡಿತನಾಗುವುದೂ ಇಲ್ಲ, ಯುಕ್ತತಾ, ಯೋಗ್ಯವೂ ಆಗುವುದಿಲ್ಲ, ಕೃತ್ಸ್ನ ಕರ್ಮಕೃತ್ವಾದಿ, ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿದಂತೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಫಲಂ ನ ಉಪಪದ್ಯತೆ, ಇದಕ್ಕೆ ಯಾವ ಫಲವೂ ಕೂಡ ಉಂಟಾಗುವುದಿಲ್ಲ. ಸ್ತುತಿರವ, ಇದು ಸ್ತುತಿಯೂ ಅಲ್ಲ. ಅಂದರೆ ಇಲ್ಲಿ ನಿತ್ಯ ಕರ್ಮ ಹಾಗೂ ನಿತ್ಯ ಕರ್ಮ ಅನುಷ್ಠಾನದ ಅಭಾವ, ಈ ಎರಡನ್ನು ವಿರುದ್ಧವಾಗಿ ತಿಳಿದುಕೊಳ್ಳುವುದರಿಂದ ಯಾವುದೂ ಏನೂ ಆಗುವಂತಿಲ್ಲ. ಮೋಕ್ಷನೂ ಆಗುವುದಿಲ್ಲ, ವಿದ್ಯಾವಂತನೂ ಆಗುವುದಿಲ್ಲ, ಮಾಡುವುದೆಲ್ಲವನ್ನು ಮಾಡಿ ಮುಗಿಸಿದವನೂ ಆಗುವುದಿಲ್ಲ. ಬೇಡ ಇದನ್ನು ಹೊಗಳಕರ ಹೊಂಟಿದ್ದಾರೆ, ಹೊಗಳುವುದು ಇದು ಒಂದು ಕಡೆ ಆಗುವುದಿಲ್ಲ, ಇದಕ್ಕೆ ಯಾವ ಫಲವೂ ಇಲ್ಲ ಅಂತ ಹೇಳಿ ಅವರ ಮತವನ್ನು ಹೊಡೆದು ಹಾಕ್ತಾರೆ. ಮಿಥ್ಯಾಜ್ಞಾನಮೇವ ಹಿ ಸಾಕ್ಷಾತ್ ಅಶುಭ ರೂಪಂ, ಇನ್ನೂ ಒಂದು ಮಾತು ಸ್ಪಷ್ಟಪಡಿಸ್ತಾರೆ. ಈ ಮಿಥ್ಯಾಜ್ಞಾನವು ಸ್ವಯಂ ಅಶುಭ ರೂಪವಾಗಿದೆ, ಇದು ಶುಭ ರೂಪವಾದದ್ದಲ್ಲ. ಅಶುಭ ರೂಪಂ, ಸಾಕ್ಷಾತ್ ಅಶುಭ ರೂಪಂ. ಕುತಃ ಅನ್ಯಸ್ಮಾತ್ ಅಶುಭಾತ್ ಮೋಕ್ಷಣಂ, ಮಿಥ್ಯಾಜ್ಞಾನವೇ ತಪ್ಪು, ಇದು ಅಶುಭ ರೂಪವಾಗಿದೆ, ಈ ಅಶುಭದಿಂದ ಇನ್ನೊಂದು ಅಶುಭದ ಬಿಡುಗಡೆ ಆಗ್ತದೆ ಅಂದರೆ ಹೇಗೆ ಅಂದರೆ ಮುಂದೃಷ್ಟಾಂತ ಕೊಡ್ತಾರೆ. ಕತ್ತಲೆಯಿಂದ ಕತ್ತಲೆಯು ಹೋಗುತ್ತದೆ ಅಂತ ಹೇಳಿದರೆ ಎಷ್ಟು ಅಪಪ್ರಚಾರವೋ ಅಶುಭದಿಂದ ಅಶುಭವು ಹೋಗುತ್ತದೆ ಎಂದು ಹೇಳುವುದು ಅಷ್ಟೇ ಅಯೋಗ್ಯವಾದದ್ದು. ಕುತಃ ಅನ್ಯಸ್ಮಾತ್ ಅಶುಭಾತ್ ಮೋಕ್ಷಣಂ, ಅನ್ಯಸ್ಮಾತ್ ಒಂದು ಅಶುಭ ಇದೆ, ಇನ್ನೊಂದು ಅಶುಭದಿಂದ ಇದು ಹೋಗುತ್ತದೆ ಎಂದು ಹೇಳುವುದು ಒಂದು ಕಡೆ ಆಗುವುದಿಲ್ಲ. ನಹಿ ತಮಸಃ ತಮಸೋ ನಿವರ್ತಕಃ ಭವತಿ, ತಮಸಃ ನಿವರ್ತಕೋ ನಹಿ ಭವತಿ. ತಮಸ್ಸು ತಮಸಃ ನಿವರ್ತಕಂ ನಹಿ ಭವತಿ ಅನ್ವಯ. ಕತ್ತಲೆಯು ಕತ್ತಲೆಯನ್ನು ನಿವಾರಣೆ ಮಾಡಲಾರದು. ತಮಃ ಕತ್ತಲೆಯು, ತಮಸಃ ಕತ್ತಲೆಯನ್ನು ಅಥವಾ ಕತ್ತಲೆಗೆ, ನಿವರ್ತಕಂ ನಿವಾರಣೆ ಮಾಡುವತನವನ್ನು ಹೊಂದಲಾರದು, ನಹಿ ಭವತಿ. ಆದುದರಿಂದ ಇಲ್ಲಿ ಕೆಲವು ಜನರು ಏನು ವ್ಯಾಖ್ಯಾನ ಮಾಡಿದ್ರಲ್ಲ, ಆ ವ್ಯಾಖ್ಯಾನವು ತಪ್ಪು ಅಂತ ಅದನ್ನು ಎತ್ತಿ ತೋರಿಸಿದರು. ಹಾಗಾದರೆ ಅವನೇನು ಕೇಳ್ತಾನೆ ನೋಡೋಣ, ಮುಂದಿನ ಆಕ್ಷೇಪಕಾರ ಏನಂತ ನೋಡೋಣ. ನಾನು ಕರ್ಮಣಿ ಯತ್ ಅಕರ್ಮ ದರ್ಶನಂ ಅಕರ್ಮಣೀವ ಕರ್ಮದರ್ಶನಂ ನ ತತ್ ಮಿಥ್ಯಾಜ್ಞಾನಂ. ನಾವು ಹೇಳಿದ್ದು ನಿತ್ಯ ಕರ್ಮಾನುಷ್ಠಾನ ರೂಪ ಕರ್ಮದಲ್ಲಿ ಅಕರ್ಮವನ್ನು ನೋಡುವಿಕೆ, ನಿತ್ಯ ಕರ್ಮಾನುಷ್ಠಾನ ಮಾಡದೇ ಇರುವ ಅಭಾವದಲ್ಲಿ ಅಂದರೆ ಕರ್ಮಾಭಾವದಲ್ಲಿ ಕರ್ಮವನ್ನು ನೋಡುವಿಕೆಯನ್ನು ನಾವು ಹೇಳಿಕೊಂಡು ಬಂದಿದ್ದೇವಲ್ಲ, ಅದು ಮಿಥ್ಯಾಜ್ಞಾನವೂ ಅಲ್ಲ. ಕಿಂ ತರ್ರಿ, ಹಾಗಾದರೆ ಏನು ಅಂತ ಕೇಳಿದರೆ ಗೌಣಂ, ಅದು ಗೌಣವಾದದ್ದು, ಮುಖ್ಯವಾದದ್ದಲ್ಲ. ಫಲಾಭಾವ ನಿಮಿತ್ತಂ, ಅಲ್ಲಿ ಫಲಾಭಾವ ನಿಮಿತ್ತಂ, ನಿತ್ಯ ಕರ್ಮಾನುಷ್ಠಾನ ಮಾಡುವುದರಿಂದ ಫಲಾಭಾವ ಇಲ್ಲದೇ ಇದ್ದದರಿಂದ ನಾವು ಅಕರ್ಮ ಅಂತ ಹೇಳಿದ್ದೇವೆ, ಅದನ್ನು ಅಕರ್ಮ ಎಂದು ನೋಡಬೇಕೆಂದು ಹೇಳಿದ್ದೇವೆ. ನ ಕರ್ಮ ಅಕರ್ಮ ವಿಜ್ಞಾನಾದಪಿ ಗೌನಾತ್, ಹೀಗೆ ಹೇಳ್ತಾವೆ. ಅದನ್ನು ಇನ್ನೊಂದು ಶಬ್ದ ನಾವು ಅನ್ವಯ ಮಾಡ್ಕೋಬೇಕು. ಒಂದು ಇಲ್ಲಿ ಹೇಳಿದಾರೋ, ಯಾವುದನ್ನು ನಿತ್ಯ ಕರ್ಮಗಳು ಫಲವನ್ನು ಕೊಡದೇ ಇರುವುದರಿಂದ ಅಕರ್ಮ ಅಂತ ನಾವು ಗೌಣಿ ವೃತ್ತಿ ಎಂದು ಹೇಳಿದ್ದೇವೆ. ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರುವುದರಿಂದ ಪ್ರತ್ಯವಾಯ ದೋಷವು ಉಂಟಾಗುವುದರಿಂದ ಅದನ್ನು ಕರ್ಮ ಎಂದು ಗೌಣಿ ವೃತ್ತಿಯಿಂದ ಹೇಳಿದ್ದೇವೆ, ಅಲ್ಲದೆ ಮುಖ್ಯ ವೃತ್ತಿಯಿಂದ ನಾವು ಹೇಳಿಲ್ಲ. ಇದು ಮಿಥ್ಯಾಜ್ಞಾನ ಅಲ್ಲ ಅಂತ ಅವರು ಹೇಳಿದರೆ ಅದು ಯೋಗ್ಯವಲ್ಲ. ಯಾಕೆ? ಕರ್ಮ ಅಕರ್ಮ ವಿಜ್ಞಾನಾದಪಿ ಗೌಣಾತ್ ಫಲಸ್ಯ ಅಶ್ರವಣಾತ್. ಕರ್ಮ ಅಕರ್ಮ ವಿಜ್ಞಾನಾದಪಿ ಗೌಣಾತ್ ಫಲಸ್ಯ ಅಶ್ರವಣಾತ್.
ಇಲ್ಲಿ ನೀವು ಹೇಳಿದಂತೆ ಕರ್ಮ ಅಕರ್ಮ ವಿರುದ್ಧವಾಗಿ ನಿತ್ಯ ಕರ್ಮಗಳು ಅಕರ್ಮವೆಂದು, ನಿತ್ಯ ಕರ್ಮಗಳ ಅಭಾವವು ಕರ್ಮವೆಂದು ತಿಳಿದುಕೊಳ್ಳುವಿಕೆಯಿಂದ ಕರ್ಮ ವಿಜ್ಞಾನಾದಪಿ ಗೌನ, ಇದು ಗೌನ ವಿಜ್ಞಾನ, ಯಥಾರ್ಥವಾದ ವಿಜ್ಞಾನ ಅಲ್ಲ, ಮುಖ್ಯ ವಿಜ್ಞಾನ ಅಲ್ಲ ಇದು. ಇದರಿಂದ ಫಲಸ್ಯ ಅಶ್ರವಣಾತ್, ಯಾವ ಫಲವೂ ಉಂಟಾಗುತ್ತದೆ ಎಂದು ಹೇಳದೇ ಇರುವುದರಿಂದ, ಫಲವು ಇದೆ ಎಂದು ಎಲ್ಲಿಯೂ ಹೇಳದೇ ಇರುವುದರಿಂದ ನಿಮ್ಮ ವ್ಯಾಖ್ಯಾನವು ತಪ್ಪು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ನ ಅನ್ನೋದರಿಂದ ನಿಮ್ಮ ವ್ಯಾಖ್ಯಾನವು ತಪ್ಪು. ಹಾಗೆ ಮುಂದುವರಿತಾರೆ ಸಿದ್ಧಾಂತಿಗಳು. ನಾಪಿ ಶ್ರುತಹಾನಿ ಅಶ್ರುತ ಕಲ್ಪನಾಯಾಂ ಕಶ್ಚಿತ್ ವಿಶೇಷ ಉಪಲಭ್ಯತೆ. ನಾಪಿ ಅಪಿ ಮತ್ತೂ ಕೂಡ ನಕಾರ ಬಿಡೋನು, ಶ್ರುತಹಾನಿ ಕೇಳಿದ್ದನ್ನೂ ಬಿಟ್ಟು, ಅಶ್ರುತ ಕಲ್ಪನಾಯಾಮ್ ಕೇಳದೇ ಇರುವುದನ್ನು ಕಲ್ಪಿಸಿಕೊಂಡು ಹೇಳುವುದು. ಇಲ್ಲೇ ಶಾಸ್ತ್ರದಲ್ಲಿ ಇದನ್ನು ಹೇಳಿಲ್ಲ. ನಿತ್ಯ ಕರ್ಮವನ್ನು ಅಕರ್ಮವೆಂದು ತಿಳಿಯಿರಿ, ನಿತ್ಯ ಕರ್ಮಾನುಷ್ಠಾನದ ಅಭಾವವನ್ನು ಕರ್ಮವೆಂದು ತಿಳಿಯಿರಿ ಎಂದು ಎಲ್ಲಿಯೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಹೇಳದೇ ಇರುವುದರಿಂದ ಶ್ರುತಹಾನಿ. ಮತ್ತು ನೀವು ಬೇರೆ ರೀತಿ ಕಲ್ಪನೆ ಮಾಡಿದ್ರಿಂದ ಅಶ್ರುತ ಕಲ್ಪನೆ, ಅಂದರೆ ಇಲ್ಲಿ ಕರ್ಮಗಳನ್ನು ನೀವು ಕಲ್ಪಿಸಿಕೊಂಡ್ರಿ, ಇದು ಅಶ್ರುತ. ಕಶ್ಚಿತ್ ವಿಶೇಷ ನ ಲಭ್ಯತೆ, ಇದರಿಂದ ಯಾವ ವಿಶೇಷವೂ ಪ್ರಾಪ್ತ ಆಗುವುದಿಲ್ಲ. ನ ಉಪಲಭ್ಯತೆ, ನಾಪಿ ಅನ್ನುವಲ್ಲಿ ನಕಾರ ಬಿಟ್ಟಿತ್ತು. ಸ್ವಶಬ್ದೇನಾಪಿ ಶಕ್ಯಂ ವಕ್ತುಂ, ಹೀಗೆ ಸ್ವತ್ತು ಬಳಸಿ ಹೇಳಬೇಕು. ಸ್ವಶಬ್ದೇನಾಪಿ ಶಕ್ಯಂ ವಕ್ತುಂ ನಿತ್ಯ ಕರ್ಮಣಾಂ ಫಲಂ ನಾಸ್ತಿ, ನಿತ್ಯ ಕರ್ಮಗಳಿಗೆ ಫಲವೂ ಇಲ್ಲ. ಚ ಮತ್ತು ಅಕರಣಾತ್ ತೇಷಾಂ ನರಕಪಾತಃ ಸ್ಯಾತ್, ಅವುಗಳನ್ನು ಮಾಡದೇ ಇರುವುದರಿಂದ ನರಕವು ಪ್ರಾಪ್ತವಾಗುತ್ತದೆ ಅಂತ ನೇರವಾಗಿ ಹೇಳಬೇಕಾಗಿತ್ತಲ್ಲ. ನಿತ್ಯ ಕರ್ಮಗಳು ಅಕರ್ಮ ಅಂತ ತಿಳ್ಕೊಡ್ರಿ, ನಿತ್ಯ ಕರ್ಮ ಅನುಷ್ಠಾನ ಮಾಡದೇ ಇರುವುದು ಕರ್ಮ ಅಂತ ತಿಳ್ಕೊಡ್ರಿ ಅಂತ ಹಿಂಗ್ಯಾಕೆ ಸುತ್ತುವರಿಸಿ ಹೇಳಬೇಕು? ಏನು ಕೆಲಸ ಇದೆ? ನೇರವಾಗಿ ಹೇಳುವ ಶಬ್ದ ಅಲ್ಲ ಇದು. ಇದನ್ನು ಬಿಟ್ಟು ಹಿಂಗ್ಯಾಕೆ ಹೇಳಿದಿರಿ? ಇದು ಯೋಗ್ಯ ಅಲ್ಲ, ನೀವು ಕಲ್ಪನೆ ಮಾಡಿದ್ದು ಯೋಗ್ಯ ಅಲ್ಲ. ಇತಿ ತತ್ರ ವ್ಯಾಜೇನ ಪರವ್ಯಾಮೋಹ ರೂಪೇಣ, ಈ ಮೋಸರೂಪ ವಾಕ್ಯದಿಂದ ಪರವ್ಯಾಮೋಹ ರೂಪೇಣ ಇನ್ನೊಬ್ಬರಿಗೆ ಮೋಹವನ್ನು ಉಂಟು ಮಾಡುವಿಕೆ. ಕರ್ಮಣಿ ಅಕನೋ ಯಪ್ಪಸೇತ್ ಇತ್ಯಾದಿನ, ಕರ್ಮಣ್ಯ ಕರ್ಮ ಯಪ್ಪಸೇತ್ ಇತ್ಯಾದಿನ ಕಿಂ, ಹೀಗೆ ಇನ್ನೊಬ್ಬರಿಗೆ ಮೋಹ ಮಾಡುವ ತಪ್ಪು ತಿಳುವಳಿಕೆಯ ವ್ಯಾಖ್ಯಾನದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಯಾವ ಲಾಭವಾದೀತು? ಇತ್ಯಾದಿನ ಕಿಂ ಕಿಂ, ಇದರಿಂದ ಏನು ಲಾಭ ಆದೀತು? ಏನೂ ಆಗೋದಿಲ್ಲ ಅಂತ ಅಭಿಪ್ರಾಯ. ತತ್ರ ಏವಂ ವ್ಯಾಚಕ್ಷಾನೇನ ಭಗವತ, ಒಂದು ವೇಳೆ ಭಗವಂತನು ಹೀಗೆ ಹೇಳಿದ್ದಾನೆ ಅಂತ ಅರ್ಥ ಮಾಡಿದರೆ, ಭಗವತ ಉಕ್ತಂ ವಾಕ್ಯಂ ಲೋಕ ವ್ಯಾಮೋಹಾರ್ಥಂ, ಲೋಕಕ್ಕೆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಇತಿ ವ್ಯಕ್ತಂ ಕಲ್ಪಿತಂ ಸ್ಯಾತ್, ಇದು ಸ್ಪಷ್ಟವಾಗಿ ಕಲ್ಪನೆ ಮಾಡಿದಂತೆ ಆದೀತು. ಅಂದರೆ ನೀವು ವ್ಯಾಖ್ಯಾನ ಮಾಡಿದಂತೆ ವ್ಯಾಖ್ಯಾನ ಮಾಡಿದರು. ಕರ್ಮ ಅಕರ್ಮಗಳು ಎಲ್ಲಿ ತಂದ್ರೆ ಅವರು ನಿತ್ಯ ಕರ್ಮದಲ್ಲಿ, ನಿತ್ಯ ಕರ್ಮ ಅನುಷ್ಠಾನದ ಅಭಾವದಲ್ಲಿ ತಂದರು. ಹೀಗೆ ವ್ಯಾಖ್ಯಾನ ಮಾಡಿದರೆ ಭಗವಂತನು ಲೋಕಕ್ಕೆ ಮೋಸವನ್ನು ಮಾಡಿದವನು ಆದಾನು, ಹಾಗೆ ಜನರು ಕಲ್ಪಿಸಿಕೊಂಡಾರು. ಅದಕ್ಕಾಗಿ ಹಾಗೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಕಲ್ಪಿತಂ ಸ್ಯಾತ್ ನ ಚ ಏತತ್ ಛದ್ಮರೂಪೇಣ ವಾಕ್ಯೇನ ರಕ್ಷಣೀಯಂ ವಸ್ತು ಚ, ಮತ್ತು ಏತದ್ ವಸ್ತು ಛದ್ಮರೂಪೇಣ ವಾಕ್ಯೇನ, ಅಂದರೆ ಕಪಟದಿಂದ ಸಹಿತವಾಗಿರುವ ವಾಕ್ಯದಿಂದ ವಸ್ತು ಆತ್ಮತತ್ವ ನ ರಕ್ಷಣೀಯಂ, ವಸ್ತು ಅಂದರೆ ಆತ್ಮತತ್ವ. ಇಲ್ಲಿ ಅದನ್ನು ರಕ್ಷಿಸಬೇಕಾದದ್ದು ಇಲ್ಲ, ಅದನ್ನು ಕಾಪಾಡಬೇಕಾದದ್ದು ಇಲ್ಲ. ವಸತಿ ಇತಿ ವಸ್ತು, ವಾಸಯತಿ ಇತಿ ವಸ್ತು ಅಂತ ಹೆಂಗೆ ವ್ಯಾಖ್ಯಾನ ಮಾಡ್ಕೊಂಡು ಬಂದ. ಎಲ್ಲ ಕಡೆ ಇರುವುದರಿಂದ ಅದು ವಸ್ತು. ನಾಪಿ ಶಬ್ದಾಂತರೇಣ ಪುನಃ ಪುನಃ ಉಚ್ಯಮಾನಂ ಸುಬೋಧಂ ಸ್ಯಾತಿತ್ಯೇವಂ ವಕ್ತುಂ ಯುಕ್ತಂ ಅಪಿ, ಮತ್ತು ಕೂಡ ಶಬ್ದಾಂತರೇಣ ಅಂದರೆ ಆತ್ಮ ವಿಷಯವ ಬಹಳ ಸೂಕ್ಷ್ಮ, ಹೇಳಿದ್ದನ್ನೇ ಹೇಳುವುದು. ಕೆಲವು ಕಡೆ ಶಬ್ದಾಂತರದಿಂದ ಹೇಳಿದ್ದೇವೆ, ಕೆಲವು ಕಡೆ ಅರ್ಥಾಂತರದಿಂದ ಹೇಳಿದ್ದೇವೆ ಅಂತ ಹಿಂದೆ ಭಗವಂತನೇ ಹೇಳಿಕೊಂಡು ಬಂದಿದ್ದಾನೆ. ಯಾಕಂದರೆ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಿದ ಅರ್ಥವನ್ನೇ ಮತ್ತೊಂದು ರೀತಿಯಿಂದ ಹೇಳಿಕೊಂಡು ಬಂದಿದ್ದಾರಲ್ಲ, ಅದನ್ನು ನಾವು ಅನುಕರಣೆ ಮಾಡ್ತೇವೆ ಅಂತ ನೀವೇನಾದರೂ ತಿಳಿದುಕೊಂಡಿದ್ದರೆ ಇದು ತಪ್ಪು. ಅದನ್ನು ಹೇಳಕೊಂಡಿದ್ದಾರೆ. ನಾಪಿ ಶಬ್ದಾಂತರೇನ, ಶಬ್ದಾಂತರದಿಂದ ಹೇಳಬಹುದು, ಆದರೆ ಈ ರೀತಿ ಅಲ್ಲ. ಪುನಃ ಪುನಃ ಉಚ್ಯಮಾನಂ, ಮತ್ತೆ ಮತ್ತೆ ಹೇಳುವುದು. ಸುಬೋಧಂ ಸ್ಯಾತ್, ಒಳ್ಳೆಯ ತಿಳಿವಳಿಕೆಯು ಸ್ಯಾತ್, ಒಳ್ಳೆಯ ಜ್ಞಾನವು ಆದೀತು. ಇತ್ತೇವಂ ವಕ್ತುಂ ಆದೀತೆಂದು, ಇತ್ತೇವಂ ವಕ್ತುಂ ಆದೀತು ಎಂದು
ವಕ್ತುಂ ಹೇಳುವುದಕ್ಕೆ ನ ಯುಕ್ತಂ, ಇದು ಯೋಗ್ಯವಾದ ವಿಚಾರವಲ್ಲ. ಆತ್ಮತತ್ವವನ್ನು ತಿಳಿಸುವಂಥ ಶಬ್ದ ಇದ್ದರೆ ಯೋಗ್ಯ ಆಗ್ತಿತ್ತು. ಇಲ್ಲಿ ಆತ್ಮತತ್ವವನ್ನು ತಿಳಿಸುವ ಶಬ್ದವೇ ಇಲ್ಲದರಿಂದ ಇದು ಯೋಗ್ಯವಾಗುವಂಥದ್ದು ಅಲ್ಲ ಅಂತಿದ್ರ ಅಭಿಪ್ರಾಯ. ಅದಕ್ಕಾಗಿ ಕರ್ಮಣಿ ಏವ ಅಧಿಕಾರಸ್ಥೇ ಸ್ಪಷ್ಟವಾಗಿ ಹೇಳಿದಾನೆ ಭಗವಂತ ಹಿಂದೆ. ಕರ್ಮಣಿ ಏವತೆ ಅಧಿಕಾರ. ಇಲ್ಲಿ ತಪ್ಪು ತಿಳುವಳಿಕೆಯಿಂದ ಮೋಕ್ಷ ಆಗ್ತದಂತ ವ್ಯಾಖ್ಯಾನ ಆಯ್ತು ಅವರು. ಅಂದರೆ ತಪ್ಪು ತಿಳುವಳಿಕೆಯಿಂದ ಅಂದ್ರೇನು, ಇವು ಸಿದ್ಧಾಂತಗಳು ವ್ಯಾಖ್ಯಾನ ಮಾಡಿದಂತೆ. ನಿತ್ಯ ಕರ್ಮ ಅನುಷ್ಠಾನದಲ್ಲಿ ಫಲ ಇಲ್ಲ, ನಿತ್ಯ ಕರ್ಮಾನುಷ್ಠಾನ ಮಾಡದೆ ಹೋದರೆ ಫಲ ಇದೆ. ಅದಕ್ಕಾಗಿ ನಿತ್ಯ ಕರ್ಮವು ಅಕರ್ಮ, ನಿತ್ಯ ಕರ್ಮಾಭಾವವು ಕರ್ಮ ಎಂದು ತಿಳಿದುಕೊಳ್ಳುವುದರಿಂದ ಮೋಕ್ಷ ಆಗ್ತದೋ ಅನ್ನುವುದು ಹೊಂದುಗಡೆ ಆಗುವುದಿಲ್ಲ. ಈ ತಿಳುವಳಿಕೆಯಿಂದ ಮೋಕ್ಷ ಆಗ್ತದಂತ ಹೊಂದುಗಡೆ ಆಗಿದ್ದರೆ ಭಗವಂತ ಹಿಂದೆ ಕರ್ಮಣಿ ಏವತೆ ಅಧಿಕಾರ ಅಂತ ಅರ್ಜುನಿಗೆ ಯಾಕೆ ಹೇಳ್ತಿದ್ದ? ಅವನ್ನ ಮುಂದಿಟ್ಕೊಂಡು ಹೇಳಕ್ಕೆ ಹೊಂಟಿದ್ದಾನೆ, ಈಗ ಬೇರೆಯವ್ರಿಗೆ ಹೇಳಕ್ಕೆ ಹೊಂಟಿಲ್ಲ. ಅದಕ್ಕಾಗಿ ನೀವು ವ್ಯಾಖ್ಯಾನ ಮಾಡಿದ್ದು ಸುತರಾಮ್ ತಪ್ಪು ಅನ್ನೋದಕ್ಕೆ ಕರ್ಮಣ್ಯೇವ ವಾಧಿಕಾರಸ್ಥೆ, ಕರ್ಮಣ್ಯೇವಾಧಿಕಾರಸ್ಥೆ ಇತ್ಯತ್ರ ಸ್ಫುಟತರ ಉಕ್ತಃ ಅರ್ಥಃ ನ ಪುನಃ ವಕ್ತವ್ಯೋ ಭವತಿ. ಸ್ಪಷ್ಟವಾಗಿ ಹಿಂದೆ ಹೇಳಿದಂತಹ ಅರ್ಥವನ್ನು ಮತ್ತೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇತಿ ಸ್ಫುಟತರ ಉಕ್ತಃ ಅರ್ಥಃ, ಸ್ಪಷ್ಟವಾಗಿ ಹೇಳಿದಂತಹ ಅರ್ಥವು ಪುನಃ ವಕ್ತವ್ಯೋ ನ ಭವತಿ, ಮತ್ತೆ ಹೇಳಬೇಕಾದದ್ದು ಇಲ್ಲ. ಸರ್ವತ್ರ ಚ ಪ್ರಶಸ್ತಂ ಬೋಧವ್ಯಂ ಚ ಕರ್ತವ್ಯಮೇವ, ಎಲ್ಲ ಕಡೆಗೆ ಶ್ರೇಷ್ಠವಾದದ್ದನ್ನೇ ಹೇಳಬೇಕು. ಸರ್ವತ್ರ ಚ ಮತ್ತು ಸರ್ವತ್ರ ಎಲ್ಲ ಕಡೆಗೆ ಪ್ರಶಸ್ತಂ ಶ್ರೇಷ್ಠವಾದದ್ದನ್ನೇ, ಬೋಧವ್ಯಂ ತಿಳಿದುಕೊಳ್ಳಬೇಕು, ಚ ಕರ್ತವ್ಯಮೇವ ತಿಳಿದುಕೊಳ್ಳಬೇಕೆಂಬುದೇ ಇಲ್ಲಿ ಕರ್ತವ್ಯ. ನ ನಿಷ್ಪ್ರಯೋಜನಂ ಬೋಧವ್ಯಂ ಇತಿ ಉಚ್ಯತೆ, ನಿಷ್ಪ್ರಯೋಜಕವಾದದ್ದನ್ನು ತಿಳಿದುಕೊಳ್ಳಬೇಕೆಂದು ನ ಇತಿ ಉಚ್ಯತೆ ತಿಳಿದುಕೊಳ್ಳಬೇಕಾದದ್ದು ಇಲ್ಲವೆಂದು ಹೇಳುತ್ತೇವೆ. ನ ಚ ಮಿಥ್ಯಾಜ್ಞಾನಂ ಬೋಧವ್ಯಂ ಭವತಿ, ಚ ಮತ್ತು ಮಿಥ್ಯಾಜ್ಞಾನಂ ತಪ್ಪು ತಿಳುವಳಿಕೆಯಿಂದ ಕೂಡಿರುವಂತಹ ಜ್ಞಾನವು ಬೋಧವ್ಯಂ ನ ಭವತಿ ತಿಳಿದುಕೊಳ್ಳಬೇಕಾದದ್ದು ಇಲ್ಲ, ಅದು ತಿಳಿದುಕೊಳ್ಳುವುದಕ್ಕೆ ವಿಷಯವೂ ಅಲ್ಲ. ತತ್ರ ಪ್ರತ್ಯುಪಸ್ಥಾಪಿತಂ ವಾ ವಸ್ತು ಅವಭಾಸಂ, ತತ್ರ ಉಪಸ್ಥಾಪಿತಂ ತತ್ರ ಅಲ್ಲ, ತತ್ ಉಪಸ್ಥಾಪಿತಂ ಪ್ರತ್ಯುಪಸ್ಥಾಪಿತಂ, ತತ್ ಪ್ರತ್ಯುಪಸ್ಥಾಪಿತಂ ಅಂದರೆ ಅವಿದ್ಯೆಯಿಂದ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರುವಂತಹ ವಸ್ತು ಆಭಾಸಂ. ವಸ್ತು ಆಭಾಸಂ ಅಂದರೆ ತಪ್ಪು ತಿಳುವಳಿಕೆಯಿಂದ ತೋರುವಂತಹ ಯಾವ ವಸ್ತು ಇದೆಯೋ ಅದನ್ನು ಕೂಡ ತಿಳಿದುಕೊಳ್ಳಬೇಕಾದದ್ದು ಇಲ್ಲ. ಇಲ್ಲಿ ಮಿಥ್ಯಾಜ್ಞಾನವನ್ನೂ ತಿಳಿದುಕೊಳ್ಳಬೇಕಾಗಿಲ್ಲ, ಮಿಥ್ಯಾಜ್ಞಾನದಿಂದ ಉಂಟಾಗಿರುವ ಆಭಾಸಾತ್ಮಕವಾದ ವಸ್ತುವನ್ನು ಕೂಡ ತಿಳಿದುಕೊಳ್ಳಬೇಕಾದದ್ದು ಇಲ್ಲ ಅಂತ ಇದರ ಅಭಿಪ್ರಾಯ. ಹೀಗೆ ವೃತ್ತಿಕಾರರ ಮತವನ್ನು ಅಥವಾ ಪೂರ್ವ ಪಕ್ಷಗಳ ಮತವನ್ನು ಖಂಡಿಸಿ ಮುಂದಿನ ಭಾಷೆಯಲ್ಲಿ ಏನು ಹೇಳ್ತಾರೋ ನೋಡೋಣ. ನಾಪಿ ನಿತ್ಯಾನಾಂ ಅಕರಣಾತ್ ಅಭಾವಾತ್ ಪ್ರತ್ಯವಾಯೋ ಉತ್ಪತ್ತಿ. ಅಪಿ ಮತ್ತು ಕೂಡ ನಿತ್ಯಾನಾಂ ಅಕರಣಾತ್ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರುವುದರಿಂದ, ಅಭಾವಾತ್ ಅಂತ ಮಾಡದೇ ಇರುವುದರಿಂದ ಪ್ರತ್ಯವಾಯ ಭಾವೋತ್ಪತ್ತಿಹೀನ, ಪ್ರತ್ಯವಾಯ ಎಂಬುವ ದೋಷವು ಉಂಟಾಗುವುದಿಲ್ಲ. ಯಾಕಂದ್ರೆ ನ ಅಸತಃ ವಿದ್ಯತೆ ಭಾವ, ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲವೇ ಇಲ್ಲ. ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲ ಅಂದ ಮೇಲೆ ಅಭಾವದಿಂದ ಭಾವೋತ್ಪತ್ತಿ ಹೇಗಾಗ್ತದೆ? ನಿತ್ಯ ಕರ್ಮಾನುಷ್ಠಾನದ ಅಭಾವ, ಅದರಿಂದ ಭಾವೋತ್ಪತ್ತಿ ಆಗಲಿಕ್ಕೆ ಅವಕಾಶವೇ ಇಲ್ಲ. ಇತ್ತೀಚೆ ವಚನಾತ್, ಇದೇ ಗೀತೆಯಲ್ಲಿ ಹಿಂದೆ 2ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿಕೊಂಡು ಬಂದಿರುವ ವಿಚಾರ. ಕಥಂ ಅಸತಃ ಸಜ್ಜಾಯೇತ, ಛಾಂದೋಗ್ಯೋಪನಿಷತ್ತಿಗೆ ಹೋದರು. ಅಸತಃ ಕಥಂ ಸಜ್ಜಾಯೇತ, ಅಸದ್ರೂಪವಾದ, ಅಲ್ಲಿ ಶೂನ್ಯವಾದಗಳನ್ನು ಖಂಡಿಸುವ ಸಂದರ್ಭದಲ್ಲಿ ಅಸತ್ತಿನಿಂದ ಜಗತ್ತು ಹುಟ್ಟಿದೆ ಅಂತ ಅವ್ರು ಹೇಳಿದರು. ಅಸತ್ತಿನಿಂದ ಸದ್ರೂಪವಾದ ಜಗತ್ತು ಹೇಗೆ ಹುಟ್ಟಿತು? ಹುಟ್ಟಲಾರದು ಅಂತ ಶ್ರುತಿಯು ಕೂಡ ಇಲ್ಲಿ ಹೇಳುತ್ತದೆ. ಇತ್ತೀಚ ಅಸತಃ ಸಜ್ಜನ್ಮ ಪ್ರತಿಷೇಧ, ಅಸತ್ ಪದಾರ್ಥದಿಂದ ಸದ್ರೂಪವಾದ ಪದಾರ್ಥದ ಉತ್ಪತ್ತಿಯನ್ನು ನಿಷೇಧ ಮಾಡಲಾಗಿದೆ, ಅಂದರೆ ಹುಟ್ಟುವುದಿಲ್ಲ ಅಂತ. ಅಸತಃ ಸದುತ್ಪತ್ತಿ ಬ್ರುವತ ಅಸದೇವ ಸದ್ಭವೇತ್. ಒಂದು ವೇಳೆ ಅಸತ್ತಿನಿಂದ ಸತ್ತು ಹುಟ್ಟುತ್ತದೆ ಅಂತ ಹೇಳಿದರೆ ಆ ಸತ್ ರೂಪವೇ ಪದಾರ್ಥವೇ ಸತ್ಪದಾರ್ಥವು ಆದೀತು. ಅಸತ್ ಪದಾರ್ಥವೇ ಸತ್ಪದಾರ್ಥ ಆದೀತು. ಸತ್ಯಾಪಿ ಸತ್ಪದಾರ್ಥವು ಕೂಡ ಚ ಮತ್ತು ಸತ್ ಅಪಿ ಸತ್ಪದಾರ್ಥವು ಕೂಡ ಅಸದ್ಭವೇತ
ಅಸತ್ ಆದೀತು. ಅಸತ್ ಪದಾರ್ಥ ಸತ್ ಪದಾರ್ಥ ಆಗ್ತದಂದ್ರೆ ಸತ್ ಪದಾರ್ಥ ಅಸತ್ ಆಗ್ತದೆ. ಹೀಗಾದೀತು ಇತ್ಯುಕ್ತಂ ಸ್ಯಾತ್, ಹೀಗೆ ಹೇಳಿದಂತೆ ಆದೀತು. ಅದಕ್ಕಾಗಿ ಅಸತ್ತಿನಿಂದ ಸತ್ ಪದಾರ್ಥ ಹುಟ್ಟುವುದಿಲ್ಲ. ತತ್ ಚ ಅಯುಕ್ತಂ ಅಂದರೆ ಅಸತ್ ಸತ್ತ ಸತ್ತು ಅಸತ್ತ ಎಂದು ಹೇಳುವುದು ಯೋಗ್ಯವಲ್ಲ. ಸರ್ವ ಪ್ರಮಾಣ ವಿರೋಧಾತ್, ಎಲ್ಲ ಪ್ರಮಾಣಗಳಿಗೆ ಇದು ವಿರುದ್ಧವಾದ್ದರಿಂದ ಸರ್ವ ಪ್ರಮಾಣ ವಿರೋಧಾತ್. ನ ಚ ನಿಷ್ಫಲಂ ವಿದಧ್ಯಾತ್ ಕರ್ಮಶಾಸ್ತ್ರಂ. ಶಾಸ್ತ್ರಂ ಚಕಾರ ಚ ಮತ್ತು ನಕಾರ ಬಿಡ್ತೇನೆ. ಕರ್ಮಶಾಸ್ತ್ರ ನಿಷ್ಫಲಂ ಕರ್ಮ ನ ವಿದಧ್ಯಾತ್. ಶಾಸ್ತ್ರವು ನಿಷ್ಫಲವಾದ ಕರ್ಮವನ್ನು ಹೇಳಲಾರದು. ನಿಷ್ಫಲವಾದ ಕರ್ಮ ಹೇಳೋದಿಲ್ಲ. ದುಃಖ ರೂಪತ್ವಾತ, ಯಾಕಂದ್ರೆ ಫಲ ಇಲ್ಲಂದ್ರೆ ಅದನ್ನು ಮಾಡೋದು ದುಃಖ ರೂಪ. ಫಲ ಇಲ್ಲದ ಕರ್ಮವನ್ನು ಮಾಡೋದು ಕಷ್ಟದಾಯಕ. ಫಲ ಇದ್ರೆ ಎಷ್ಟಾರ ಕಷ್ಟ ಆಗಲಿ ಅದು ಪರಿಹಾರ ಆಗ್ತದೆ. ಒಂದು ವೇಳೆ ಫಲನೇ ಇಲ್ಲ ಅಂದರೆ ಬಹಳಷ್ಟು ಕಷ್ಟ ಆಗ್ತದೆ. ಅದನ್ನು ಶಾಸ್ತ್ರ ಹೇಳಲಾರದು. ದುಃಖಸ್ಯ ಚ ಬುದ್ಧಿಪೂರ್ವಕತೆಯ ಕಾರ್ಯತ್ವ ಅನುಪಪತ್ತೇ ಚ ಮತ್ತು ದುಃಖಸ್ಯ ಯಾವುದು ದುಃಖ ಭೂಯಿಷ್ಠವಾಗಿದೆಯೋ ಫಲವಿಲ್ಲವೋ ಬುದ್ಧಿಪೂರ್ವಕತೆಯ ಬುದ್ಧಿವಂತರು ಬುದ್ಧಿಯನ್ನು ಮುಂದಿಟ್ಟುಕೊಂಡು ಕಾರ್ಯತ್ವ ಅನುಪಪತ್ತೇ ಅದನ್ನು ಮಾಡದಿರುವಿಕೆಯು ಹೊಂದುಗಡೆಯಾಗುತ್ತದೆ. ಮಾಡುವಿಕೆ ಹೊಂದುಗಡೆ ಆಗುವುದಿಲ್ಲ. ತದಕರಣೀಚ ಅದನ್ನು ಮಾಡದೆ ಹೋದರೆ ನರಕಪಾತ ಅಭ್ಯುಪಗಮಾತ. ಹಾಗಾದ್ರೆ ಅದನ್ನು ಮಾಡದೆ ಹೋದರೆ ಏನಾಯಿತು? ನಿತ್ಯ ಕರ್ಮ ಮಾಡಿದರೆ ಫಲ ಇಲ್ಲ ಅಂತಾಯ್ತಾ? ಅದನ್ನು ಮಾಡದೆ ಹೋದರೆ ನರಕದ ಪ್ರಾಪ್ತಿ ಆಗ್ತದೆ ಅಂದ್ರಿಲ್ಲ ಪ್ರತ್ಯವಾಯ ದೋಷದಿಂದ. ತದ ನರಕಪಾತ ಅಭ್ಯುಪಗಮಾತ ಅನರ್ಥಾಯ ಏವ ಉಭಯತಾಪಿ ಕರಣೆ ಅಕರಣೆ. ನಿತ್ಯ ಕರ್ಮವನ್ನು ಮಾಡಿದರೂ ಫಲ ಇಲ್ಲ, ಮಾಡದೇ ಇದ್ದರೆ ನರಕಕ್ಕೆ ಹೋಗಬೇಕಾಗ್ತದೆ. ಮಾಡುವಾಗ ಸಾಕಷ್ಟು ಕಷ್ಟ, ಬಿಟ್ಟರೆ ನರಕಕ್ಕೆ ಹೋಗಬೇಕಾಗ್ತದೆ. ಎರಡೂ ರೀತಿಯಿಂದಲೂ ಕೂಡ ಅಂದರೆ ಮಾಡಿದರೂ ಕಷ್ಟ, ಮಾಡದೇ ಇದ್ದರೂ ಕಷ್ಟ. ಈ ರೀತಿಯಾದದ್ದನ್ನು ಶಾಸ್ತ್ರವು ಹೇಳಲಾರದು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಉಭಯತಾಪಿ ಕರಣೆ ಅಕರಣೆ ಚ ಶಾಸ್ತ್ರಂ ನಿಷ್ಫಲಂ ಕಲ್ಪಿತಂ ಸ್ಯಾತ್. ಶಾಸ್ತ್ರವು ನಿಷ್ಫಲವಾದದ್ದನ್ನು ಹೇಳುತ್ತದೆ ಎಂದು ಕಲ್ಪನೆ ಮಾಡಿದಂತೆ ಆದೀತು. ನೀವು ವ್ಯಾಖ್ಯಾನ ಮಾಡಿದಂತೆ ಮಾಡಿದರೆ ನಿತ್ಯ ಕರ್ಮಾನುಷ್ಠಾನ ಅಕರ್ಮ, ನಿತ್ಯ ಕರ್ಮಾನುಷ್ಠಾನದ ಅಭಾವ ಕರ್ಮ ಅಂತ ನೀವು ವ್ಯಾಖ್ಯಾನ ಮಾಡಿದಂತೆ ಮಾಡಿದರೆ ಶಾಸ್ತ್ರವು ವ್ಯರ್ಥವಾದದ್ದನ್ನು ಹೇಳಿದಂತೆ ಆದೀತು. ಅದಕ್ಕಾಗಿ ಹಾಗೆ ವ್ಯಾಖ್ಯಾನ ಮಾಡೋದು ಯೋಗ್ಯ ಅಲ್ಲ. ಸ್ವ ಅಭ್ಯುಪಗಮ ವಿರೋಧಶ್ಚ ನಿತ್ಯಂ ನಿಷ್ಫಲಂ ಕರ್ಮ ಇತಿ ಅಭ್ಯುಪಗಮ್ಯ. ಮತ್ತು ಇನ್ನೊಂದು ಏನು ವಿರೋಧ ಆಗ್ತದಂತೀರ ನಿಮ್ಮ ಮಾತಿನಲ್ಲಿ? ಸ್ವ ಅಭ್ಯುಪಗಮ ವಿರೋಧಶ್ಚ ನೀವು ಅಂಗೀಕಾರ ಮಾಡಿದ್ದನ್ನೇ ನೀವು ತಿರಸ್ಕಾರ ಮಾಡಿದಂತೆ ಆಗ್ತದೆ. ನಿತ್ಯಂ ನಿಷ್ಫಲಂ ಕರ್ಮ, ನಿತ್ಯ ಕರ್ಮವು ಫಲರಹಿತವಾದದ್ದು. ಇತಿ ಅಭ್ಯುಪಗಮ್ಯ, ಇದನ್ನು ನೀವು ಅಂಗೀಕಾರ ಮಾಡಿ ಈಗೇನು ಹೇಳ್ತಾ ಇದ್ದೀರಿ? ನಿತ್ಯ ಕರ್ಮವನ್ನು ಅಕರ್ಮವೆಂದು ತಿಳಿದುಕೊಳ್ಳುವುದರಿಂದ, ನಿತ್ಯ ಕರ್ಮಾನುಷ್ಠಾನದ ಅಭಾವವನ್ನು ಕರ್ಮವೆಂದು ತಿಳಿದುಕೊಳ್ಳುವುದರಿಂದ ಮೋಕ್ಷ ಆಗ್ತದಂತ ಹೇಳಕ್ಕೆ ಹೊಂಟಿದ್ದೀರಿ. ಮೊದಲು ಏನು ಹೇಳಿದ್ರಿ? ನಿತ್ಯ ಕರ್ಮಕ್ಕೆ ಯಾವ ಫಲವೂ ಇಲ್ಲ ಅಂತ ಹೇಳಿದ್ರಿ. ಈಗ ಅದನ್ನು ತಿಳಿದುಕೊಳ್ಳುವುದರಿಂದ ಮೋಕ್ಷ ಆಗ್ತದಂತ ಹೇಳಕ್ಕೆ ಹೊರಟಿದ್ದೀರಲ್ಲ, ಇದು ನೀವು ಅಂಗೀಕಾರ ಮಾಡಿದ್ದನ್ನೇ ವಿರೋಧಿಸಿದಂತೆ ಆಗುತ್ತದೆ. ಅಭ್ಯುಪಗಮ್ಯ ಮೋಕ್ಷ ಫಲ ಇತಿ ಬ್ರುವತಃ, ನೀವು ಅಂಗೀಕಾರ ಮಾಡಿದ್ದನ್ನೇ ನೀವು ತಿರಸ್ಕಾರ ಮಾಡಿದಂತೆ ಆಗ್ತದೆ. ಸ್ವ ಅಭ್ಯುಪಗಮ್ಯ ವಿರೋಧ, ನೀವು ಅಂಗೀಕಾರ ಮಾಡಿದ್ದು ನಿಮಗೆ ವಿರೋಧವಾಗುತ್ತದೆ ಅಂತ ಇಷ್ಟು ಈ ಭಾಷ್ಯವನ್ನು ಹೇಳಿದ್ದಾರೆ. ಇಲ್ಲಿ ಒಟ್ಟ ಕರ್ಮಣ್ಯ ಕರ್ಮ ಪಶ್ಯೇದ್ ಅನ್ನೋದು ಯಥಾರ್ಥವಾದದ್ದು ಏನಪ್ಪ ಅಂತ ಕೇಳಿದರೆ, ಆತ್ಮನಲ್ಲಿ ಯಾವ ಕರ್ಮವೂ ಇಲ್ಲ, ಶರೀರದಲ್ಲಿ ಯಾವಾಗಲೂ ಕರ್ಮ ಇಲ್ಲದೆ ಇರುವಿಕೆ ಇಲ್ಲ, ಯಾವಾಗಲೂ ಕರ್ಮವೂ ಇದ್ದೇ ಇರುತ್ತದೆ. ಎಲ್ಲಿವರೆಗೆ ಇರ್ತದೆ ಅಂತ ಕೇಳಿದರೆ ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ಶರೀರ ಇದು ಅವಿದ್ಯಾಭೂಮಿಗೆ ಒಳಪಟ್ಟದ್ದು. ಶರೀರ ಸೈತು ಅಂದರೆ ಜೀವ ಹೋಯಿತು, ಶರೀರ ಮೃತಿ ಆಯಿತು. ಈ ಶರೀರ ಮೃತಿ ಆದಮೇಲೆ ಯಾವ ಕರ್ಮ ಇಲ್ಲ ಅಂತ ನಮಗೆ ತಿಳಿದದ. ಆದರೆ ಹಾಗಿಲ್ಲ. ಶರೀರ ಧನಂಜಯ ವಾಯುವಿನಿಂದ ಉಬ್ಬುತ್ತದೆ, ಉಬ್ಬಿ ಒಡಿತದೆ, ಗೆದ್ದಲುಗಳಿಗೆ ಆಹಾರ ಆಗ್ತದೆ, ಗೆದ್ದಲುಗಳಿಗೆ ಆಹಾರ ಆದಮೇಲೆ ಭೂಮಿ ಆಗ್ತದೆ. ಭೂಮಿಯಲ್ಲಿ ನಿತ್ಯ ಕ್ರಿಯೆ ನಡೀತದೆ, ನಿತ್ಯ ಕ್ರಿಯೆ ಆಚೆ, ಚಲನವಲನ ಕ್ರಿಯೆ ಆಚೆ, ಅಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದೆ ಪ್ರಳಯ ಕಾಲದಲ್ಲಿ ಭೂಮಿ ಹೋಗಿ ನೀರಿನಲ್ಲಿ ಅಡಗ್ತದೆ, ಅಲ್ಲೂ ನಿತ್ಯ ಕ್ರಿಯೆ, ಅಲ್ಲೂ ಕ್ರಿಯೆ ಇದೆ, ಚಲನರೂಪ ಕ್ರಿಯೆ. ಭೂಮಿ ಹೋಗಿ ಅಗ್ನಿಯಲ್ಲಿ ಅಡಗ್ತದೆ, ಆ ಅಗ್ನಿಯು ಕೂಡ ಕ್ರಿಯಾವಂತಾಗಿದೆ, ಉರಿಯುವ ಕ್ರಿಯೆಯಿಂದ ಕೂಡಿದೆ. ಆಮೇಲೆ ಆ ಅಗ್ನಿ ಹೋಗಿ ವಾಯುವಿನಲ್ಲಿ ಅಡಗ್ತದೆ, ವಾಯುವು ಕೂಡ ಚಲನರೂಪ ಕ್ರಿಯೆಯುಳ್ಳದ್ದಾಗಿದೆ. ಆಯಿತು, ವಾಯು ಪ್ರಳಯ ಕಾಲದಲ್ಲಿ ಆಕಾಶದಲ್ಲಿ ಅಡಗ್ತದೆ. ಆಕಾಶ ಅಕರ್ಮ, ಅಲ್ಲಿ ಯಾವ ಕರ್ಮ ಇಲ್ಲ ಅಂತ ತಿಳ್ಕೊಂಡಿದ್ದೇವಲ್ಲ, ಅದು ತಪ್ಪು.
ಏತಸ್ಮಾದ್ವಾ ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ ಆಕಾಶದ್ವಾಯು ಅಂತ ಏನು ಶ್ರುತಿ ಇದೆಯಲ್ಲ, ಆಕಾಶ ಹುಟ್ಟಿದೆ ಅಂದ ಮೇಲೆ ಅದು ಒಂದು ದಿನ ನಾಶ ಆಗುತ್ತದೆ. ಜಾಯತೆ ಅಸ್ತಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ, 6 ವಿಕಾರಗಳು ಅದರಲ್ಲೂ ಕಾಣೋದಿಲ್ಲ. ಅಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಕ್ರಿಯೆ ಇದೆ. ಅಂದರೆ ಇಲ್ಲೇ ಕ್ರಿಯೆ ಮುಗೀತು, ಸತ್ ಕೂಡಲೇ ಮುಗೀತು ಅಂತಿಲ್ಲ. ಈ ಶರೀರದ್ದು ಆಕಾಶದವರೆಗೆ ಹೋದರೂ ಕೂಡ ಕ್ರಿಯೆ ತಪ್ಪಿಲ್ಲ. ಅದು ಅವಿದ್ಯಾ ಭೂಮಿಗೆ ಒಳಪಟ್ಟದ್ದು ಆಕಾಶ. ಅದರ ಹಿಂದೆ ಇರುವಂತಹ ಅವಿದ್ಯೆ ಸ್ವಯಂ ಅವಿದ್ಯೆ, ಅದು ತಪ್ಪು ತಿಳುವಳಿಕೆ. ಅಲ್ಲಿಯೂ ಕೂಡ ಕ್ರಿಯೆ ಇದೆ. ಹೀಗಾಗಿ ಸತ್ತ ಕೂಡಲೇ ಈ ಶರೀರದ ಕ್ರಿಯೆ ಮುಗೀತು ಅನ್ನೋ ಹಾಗೆಲ್ಲ. ಈ ಶರೀರ ಏನೇನಾಗಿ ಪರಿಣಾಮ ಹೊಂದದೆ ಅಲ್ಲೆಲ್ಲ ಕಡೆ ಕ್ರಿಯೆ ಇದೆ. ಅದಕ್ಕಾಗಿ ಕರ್ಮಕ್ಕೆ ಅಧಿಕರಣ ಯಾವುದು ಅಂದರೆ ಶರೀರ, ಕರ್ಮಕ್ಕೆ ಅನಧಿಕರಣ ಯಾವುದು ಅಂದರೆ ಆತ್ಮತತ್ವ. ಲೋಕದ ಜನ ಆತ್ಮತತ್ವವನ್ನು ಕರ್ಮಕ್ಕೆ ಅಧಿಕರಣ ಅಂತ ತಿಳ್ಕೊಂಡಿದ್ದಾರೆ, ಶರೀರವನ್ನು ಅನಧಿಕರಣ ಅಂತ ತಿಳ್ಕೊಂಡಿದ್ದಾರೆ. ಇದನ್ನು ವಿರುದ್ಧವಾಗಿ ತಿಳಿಸುವುದೇ ಈ ಗೀತೆಯ ತಾತ್ಪರ್ಯ ಅಥವಾ ಈ ಶ್ಲೋಕದ ತಾತ್ಪರ್ಯ. ಶರೀರವು ಕರ್ಮಕ್ಕೆ ಅಧಿಕರಣ, ಆತ್ಮನು ಕರ್ಮಕ್ಕೆ ಅನಧಿಕರಣ ಅಂತ ಯಾವನು ತಿಳಿದುಕೊಂಡಿದ್ದಾನೆಯೋ, ಅರ್ಥಾತ್ ನಾನು ಆತ್ಮನು, ನಾನು ಶರೀರ ಅಲ್ಲ, ಶರೀರಕ್ಕಿಂತಲೂ ನಾನು ಭಿನ್ನನಾಗಿದ್ದೇನೆ, ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ ಅನ್ನುವ ತಿಳಿವಳಿಕೆ ಯಾವ ಮಹಾನುಭಾವನಿಗೆ ಬಂದಿದೆಯೋ ಅವನು ಕೃತಕೃತ್ಯನಾಗುತ್ತಾನೆ ಅನ್ನುವುದು ಈ ಶ್ಲೋಕದ ಮುಖ್ಯವಾದ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಈ ಪಾಠ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.